ಇಲ್ಲಿ ನಾವು ನೋಡ್ತಾ ಇದ್ವಿ ಗ್ರೇಟ್ ಬ್ಯಾಕ್ವರ್ಡ್ ಬರ್ಡ್ ಕೌಂಟ್ 16 to 19 ಫೆಬ್ರವರಿ 2024 ಅಂತ. ಹಾಗೆ ಕೆಳಗಡೆ ಕೂಡ ತಾವೆಲ್ಲರೂ ಹಲವಾರು ಸಂಘ ಸಂಸ್ಥೆಗಳ ಒಂದು ಲೋಗೋವನ್ನು ಕೂಡ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಹಾಗಾದ್ರೆ ಇದೇನು ಗ್ರೇಟ್ ಬ್ಯಾಕ್ವರ್ಡ್ ಬರ್ಡ್ ಕೌಂಟ್ ಅಂದ್ರೆ ಏನು ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಬ್ಯಾಕ್ವರ್ಡ್ ಅಂದ್ರೆ ಹಿತ್ತಲು ಮನೆ ಅಂತ, ನಮ್ಮ ಮನೆಯ ಹಿಂಭಾಗದಲ್ಲಿ ಹಿತ್ತಲು ಇರುತ್ತಲ್ವಾ, ಆ ಭಾಗದಲ್ಲೇ ಏನು ನಮ್ಗೆ ಕಣ್ಣಾರ ಪಕ್ಷಿಗಳು ಕಂಡು ಬರುತ್ತೆ ಅಂತ ಪಕ್ಷಿಗಳನ್ನ ನಾವು ಎಣಿಕೆ ಮಾಡುವಂತ ಒಂದು ವಿಧಾನ. ಅದನ್ನ ಹೇಗ್ ಮಾಡೋದು, ಎಲ್ಲಿ ಮಾಡೋದು, ಯಾರು ಮಾಡೋದು, ಯಾವಾಗ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ದಿ ಗ್ರೇಟ್ ಬ್ಯಾಕ್ವರ್ಡ್ ಬರ್ಡ್ ಕೌಂಟ್ ಅನ್ನೋದು ನಮ್ಮಲ್ಲಿ ದೇಶದಲ್ಲಿರುವಂತಹ ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆಯೋಜನೆ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಇದು ಆನ್ಲೈನ್ ಬೇಸ್ಡ್ ಆಗಿ ಮೊದಲನೇ ಸಲ ಇದನ್ನ ಪ್ರಾರಂಭ ಮಾಡಿದ್ರು. ಆ ನಂತರ ಇದನ್ನ ಸೈಂಟಿಫಿಕ್ ಆಗಿ 1990 ಇಡೀ ವರ್ಲ್ಡ್ ಅಲ್ಲಿ ಒಂದು ಕಾರ್ನೆಲ್ ಲ್ಯಾಬ್ ಅಂಡ್ ಆರ್ನಿಥಾಲಜಿ ಅಂಡ್ ನ್ಯಾಷನಲ್ ಅಡೋಬನ್ ಸೊಸೈಟಿ ಅಂತ ಒಂದು ಸಂಸ್ಥೆ ಇದೆ. ಅವ್ರು ಇಡೀ ವಿಶ್ವದಲ್ಲಿ ಇರುವಂತ ಎಲ್ಲಾ ಪಕ್ಷಿಗಳನ್ನ ಅಧ್ಯಯನ ಮಾಡ್ತಾರೆ. ಒಂದು ಪಕ್ಷಿ ಎಷ್ಟು ತಿಂಗಳು ಈ ದೇಶದಲ್ಲಿ ಇರುತ್ತೆ, ಬೇರೆ ದೇಶಕ್ಕೆ ಹೇಗೆ ಹೋಗುತ್ತೆ, ಎಷ್ಟು ವರ್ಷ ಬದುಕುತ್ತೆ, ಅದು ಹೇಗೆ ಸಂತಾನ ಅಭಿವೃದ್ಧಿ ಮಾಡುತ್ತೆ, ಅದ್ರ ಆಯಸ್ಸೇನು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅಧ್ಯಯನ ಮಾಡುವಂತ ಸಂಸ್ಥೆ. ಇವರು ಸಮುದಾಯದೊಂದಿಗೆ ಅಂದ್ರೆ ಸಾರ್ವಜನಿಕರ ಸಹಕಾರದಿಂದ ಪಕ್ಷಿಗಳನ್ನ ಅಧ್ಯಯನ ಮಾಡೋಣ ಅಂತ 98ರಲ್ಲಿ ಪ್ರಾರಂಭ ಮಾಡ್ತಾರೆ. ಹಾಗೆಲ್ಲ ನಮ್ಗೆ ಇಂಟರ್ನೆಟ್ ಆಗ್ಲಿ ಮೊಬೈಲ್ ಆಗ್ಲಿ ಯಾವುದು ಇರ್ಲಿಲ್ಲ, ಅವರೆಲ್ಲರೂ ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದ್ರು. ಅದಾದ ನಂತರ ಇವರು ಇದನ್ನ ಇಡೀ ವಿಶ್ವದಲ್ಲಿ ಪ್ರತಿ ವರ್ಷ ಮಾಡೋಣ ಅಂತ 99 ಎವ್ರಿ ಫೆಬ್ರವರಿ 4 days ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡ್ತಾ ಬರ್ತಾ ಇದ್ದಾರೆ 98 ಅಂದ್ರೆ ಇದಾಗ್ಲೇ ಸುಮಾರು 27 ವರ್ಷಗಳಾಗ್ತಾ ಬಂದಿದೆ. ಭಾರತ ಈ ಇವೆಂಟ್ಗೆ 2013ರಲ್ಲಿ ಇಂಡಿಯನ್ ಬರ್ಡರ್ಸ್ ಅನ್ನೋ ಒಂದು ಅಸೋಸಿಯೇಷನ್ ಮುಖಾಂತರ ಜಾಯಿನ್ ಆಗ್ತಾರೆ. ನಾವು ಕೂಡ FES ಕೂಡ FES ಜೊತೆಗೆ 13 ಸಂಸ್ಥೆಗಳು ಸೇರಿ ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕಳೆದ 2013ರಿಂದ FES ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಇದರಲ್ಲಿ ನೀವು ಯಾರ್ಯಾರು ಇದನ್ನ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಹಾಗಿರೋರು, ನೀವು GKM BFT ಹೇಗೆ ನೀವು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತೀರಿ, ಕಮ್ಯುನಿಟಿ ಜೊತೆ ಕೆಲಸ ಮಾಡ್ತೀರಿ, ನಿಮ್ಮಂತವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇದನ್ನ ನಾವೊಂದು ಡಾಟಾ ನೋಡೋದಾದ್ರೆ ಇಲ್ಲಿ 2 ಇದೆ ನೋಡಿ. ಗಣತಿ ಏಕೆ, ಈ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ, ಯಾವ ಕಾರಣಕ್ಕೋಸ್ಕರ ಇದನ್ನ ಮಾಡಬೇಕು. ಇಲ್ಲಿ ನಮ್ಗೆ ಚಿತ್ರ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ಬೋದು. ಇಲ್ಲಿ ಒಂದು ನಿಮ್ಗೆ ಬಲಭಾಗದಲ್ಲಿ ಅಥವಾ ಎಡಗಡೆ 2 ಇಮೇಜ್ ಇದೆ. ಮೊದಲನೇದು ನೋಡಿ, ಅಲ್ಲಿ 942 ಭಾರತದ ಪಕ್ಷಿಗಳ ಸಂರಕ್ಷಣಾ ಆದ್ಯತೆ ಮೇರೆಗೆ ಮೌಲ್ಯಮಾಪನ ಮಾಡಿದ್ದಾರೆ ಅಂತ. ಇಲ್ಲಿ ಲಾಸ್ಟ್ ಇಯರ್ ಒಂದು ಇದೇ ರೀತಿ ಒಂದು ಸೆನ್ಸಸ್ ಮಾಡಿದ್ದಾರೆ ಪಕ್ಷಿದು. ಅದ್ರ ಆಧಾರದಲ್ಲಿ ಏನ್ ಕಂಡು ಬಂದಿದೆ, 948 ಬೇರೆ ಬೇರೆ ಪಕ್ಷಿಗಳನ್ನ ಅಧ್ಯಯನ ಮಾಡಿದಾಗ ಅಷ್ಟೊಂದು ಪಕ್ಷಿಗಳೆಲ್ಲ ಏನಿದೆ ಇಡೀ ವಿಶ್ವದಲ್ಲಿ ಅವೆಲ್ಲವೂ ಕೂಡ ತುಂಬಾ ಅಪಾಯದಲ್ಲಿದೆ ಅನ್ನೋದು ಒಂದು ಅಂಶ ಕಂಡು ಬಂದಿದೆ. ಅದ್ರಲ್ಲೂ ಕೂಡ ಪುನಃ ನೋಡಿದ್ರೆ ನಾವು 178 ವಿವಿಧ ಪ್ರಭೇದದ ಪಕ್ಷಿಗಳನ್ನ ನಾವು ಜಾಗರೂಕತೆ ಮಾಡಬೇಕಾದಂತ ಒಂದು ಸಂದರ್ಭದಲ್ಲಿ ಇದ್ದೇವೆ. ಹಾಗೆ 217 ಬೇರೆ ಬೇರೆ ಪ್ರದೇಶದ ಇರುವಂತ ಪ್ರಭೇದಗಳನ್ನ ನಾವು ನೋಡೋದಾದ್ರೆ ಕಳೆದ 8 ವರ್ಷದಲ್ಲಿ ಅವುಗಳ ಸಂಖ್ಯೆ ತುಂಬಾ ಏರಿಕೆ ಆಗ್ತಾ ಇದೆ. ಅಂದ್ರೆ ಬರೀ ಕಡಿಮೆ ಆಗ್ತಾ ಇರೋದೆಲ್ಲ, ಇನ್ಕ್ರೀಸ್ ಕೂಡ ಆಗ್ತಾ ಇದೆ. ಹಾಗೆ ನಮ್ಗೆಲ್ಲ ಗೊತ್ತಿದೆ, ಎಷ್ಟೋ ಜನಕ್ಕೆ ನಾವು ಕೇಳ್ತೇವೆ ಸ್ಟೇಟ್ ಬರ್ಡ್ ಯಾವುದು ಅಂದ್ರೂ ಕೂಡ, ಸ್ಟೇಟ್ ಬರ್ಡ್ ಕರ್ನಾಟಕದ ಯಾವುದು ಅಂದ್ರೂ ಕೂಡ ಎಷ್ಟೋ ಮಂದಿಗೆ ಗೊತ್ತಿರೋದಿಲ್ಲ. ನಮ್ಮಲ್ಲಿ ನೀಲಕಂಠ ಅಥವಾ ಇಂಡಿಯನ್ ರೂಲರ್ ಅಂತ ಕರಿತೀವಿ. ಅದರ ಏರಿಕೆ ಆಗ್ತಾ ಇದೆಯಾ, ಇಳಿಕೆ ಆಗ್ತಿದೆಯಾ ಅದನ್ನು ಕೂಡ ನಾವು ನೋಡ್ಬೋದು. ಅಂದ್ರೆ ಒಂದು ಪಕ್ಷಿಗಳ ಸಂಖ್ಯೆ ಒಂದು ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಅದು ಯಾವ ಸ್ಥಿತಿಯಲ್ಲಿದೆ ಎಲ್ಲವನ್ನು ಕೂಡ ನಾವು ಈ ಗಣತಿಯಿಂದ ನೋಡ್ಬೋದು. ಹಾಗೆ ಇಲ್ಲೊಂದು ಕೆಳಗಡೆ ಇನ್ನೊಂದು ಚಿತ್ರ ಇದೆ ನೋಡಿ, ನವಿಲುಗಳ ಸಂತತಿ. ನವಿಲುಗಳನ್ನ ನೀವೆಲ್ಲ ಗ್ರಾಮೀಣ ಭಾಗದಲ್ಲಿ ಇದ್ದೀರಿ, ಗದ್ದೆಗಳಲ್ಲಿ ತೋಟಗಳಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀರಲ್ವಾ, ಅಲ್ಲಿ ನಿಮ್ ಕಣ್ಣಿಗೆ ಕಾಣಿಸುತ್ತೆ, ಅದು ಎಷ್ಟು ಅಂತ ನಾವು ಕೌಂಟ್ ಮಾಡೋದಿಲ್ಲ. ಹಾಗೆ ಕಡಲ ತೀರ, ನದಿಗಳು, ಆ ಭಾಗದಲ್ಲಿ ಇರುವಂತ ಪಕ್ಷಿಗಳ ಸಂಖ್ಯೆಗಳೆಷ್ಟು ಹೆಚ್ಚಾಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಗೊತ್ತಾಗೋದಿಲ್ಲ. ಹಾಗೆ ಇಡೀ ಭಾರತದಲ್ಲಿ ತೆಗೆದುಕೊಂಡಾಗ ಅಥವಾ ಕರ್ನಾಟಕ ತೆಗೆದುಕೊಂಡಾಗ ಅವುಗಳ ಪ್ರಭೇದಗಳು ಏನಾಗಿದೆ ಅದ್ರ ಬಗ್ಗೆ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಈ ಎಲ್ಲಾ ಅಂಕಿಅಂಶಗಳನ್ನ ನಾವು ನೋಡ್ಬೇಕಾದ್ರೆ ಇದಕ್ಕೂ ಕೂಡ ನಾವು ಜನಸಂಖ್ಯೆ ಗಣತಿ ಹೇಗ್ ಮಾಡ್ತಾರೆ ಅದೇ ವಿಧಾನದಲ್ಲಿ ನಾವು ಏಕಕಾಲದಲ್ಲಿ ಇಡೀ ವಿಶ್ವದಲ್ಲಿ ಫೆಬ್ರವರಿ 16ರಿಂದ 19ರವರೆಗೆ ಲಕ್ಷಾಂತರ ಪಕ್ಷಿ ಪ್ರಿಯರು, ಪಕ್ಷಿಗಳನ್ನ ಗಣತಿ ಮಾಡೋರು, ಸಮುದಾಯ ಅಥವಾ ಗ್ರಾಮೀಣ ಭಾಗದಲ್ಲಿ ಇರುವಂತವ್ರು, ನಗರ ಪ್ರದೇಶದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷಿಗಳನ್ನ
ಗಣತಿ ಮಾಡ್ತಾ ಹೋಗ್ತಾರೆ. ಇದರಿಂದ ಕಂಡು ಬರುವಂತ ಅಂಶಗಳು ಏನು? ಇಲ್ಲಿ ನಿಮ್ಗೊಂದು ರಿಪೋರ್ಟ್ ಅನ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಎಡಭಾಗದಲ್ಲಿ ನಿಮ್ಗೆ ಬಲೂನ್ ತರ ಚಿಕ್ಕ ಚಿಕ್ಕ ದೊಡ್ಡದಾಗಿ ಕಾಣಿಸ್ತಾ ಇದೆ, ಬಲಭಾಗದಲ್ಲಿ ಅಡಚಣೆಗಳು ಅಂತ ಇದೆ. ಪಕ್ಷಿಗಳಿಗೆ ನಾವೆಲ್ಲ ನೋಡಿರೋ ಹಾಗೆ ಕ್ಲೈಮೇಟ್ ಚೇಂಜ್ ಅಂತ ಮಾತಾಡ್ತೀವಿ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅಂತ ಮಾತನಾಡ್ತೀವಿ. ಅಥವಾ ನೀವು ಸುಮಾರು ವರ್ಷಗಳಿಂದ ನಿಮ್ಮ ಮನೆಯ ಮುಂಭಾಗದಲ್ಲಿ ನೋಡ್ತಾ ಇರೋ ಗೂಬೆ ಇತ್ತೀಚೆಗೆ ಕಾಣೆಯಾಗಿರ್ಬೋದು, ಅಥವಾ ಸುಮಾರು ವರ್ಷಗಳಿಂದ ನೀವು ನೋಡ್ತಾ ಇರೋ ಚಿಕ್ಕ ಪುಟ್ಟ ಪಕ್ಷಿಗಳು ಇತ್ತೀಚೆಗೆ ನೀವು ನೋಡ್ದಲೇ ಇರ್ಬೋದು. ಇದೆಲ್ಲ ಏನು ಕಾರಣ ಅಂದಾಗ ಎಡಭಾಗದಲ್ಲಿ ಕೊಟ್ಟಿದ್ದಾರೆ. ಏನು? ಅಗ್ರಿಕಲ್ಚರ್ ಅಂದ್ರೆ ಅವೈಜ್ಞಾನಿಕವಾಗಿ ಅಗ್ರಿಕಲ್ಚರ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ 73% ಪಕ್ಷಿಗಳು ಆ ಭಾಗದಲ್ಲಿ ಕಡಿಮೆ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಇಂದ ಸುಮಾರು 34% ಅದಕ್ಕೆ ಅಡಚಣೆ ಆಗ್ತಾ ಇದೆ. ಹಾಗೆ ಪೊಲ್ಯೂಷನ್ ಅನ್ನ ತೆಗೆದುಕೊಂಡಾಗ ಸುಮಾರು 16% ಪಕ್ಷಿಗಳಿಗೆ ಅಡಚಣೆ ಆಗ್ತಾ ಇದೆ. ಪಕ್ಷಿಗಳನ್ನ ಬೇಟೆಯಾಡೋದ್ರಿಂದ ಆಗಿರ್ಬೋದು. ಹಾಗೆ ಪಕ್ಷಿಗಳಲ್ಲೇ ಕೂಡ ಸಂಘರ್ಷ ಇರುತ್ತೆ. ದೊಡ್ಡ ಪಕ್ಷಿ ಚಿಕ್ಕ ಪಕ್ಷಿಯನ್ನ ತಿನ್ನುವಂಥದ್ದು ಒಂದು ಕ್ರಮ ಆದ್ರೆ, ಕೆಲವು ಪಕ್ಷಿಗಳು ಉದ್ದೇಶಪೂರ್ವಕವಾಗಿ ಅವುಗಳ ಗೂಡುಗಳನ್ನ ಕಿತ್ತಾಕುವಂಥದ್ದು ಇರುತ್ತೆ. ಹೀಗೆ ಹಲವಾರು ಸಮಸ್ಯೆಗಳಿಂದ ಕಳೆದ ವರ್ಷದ ಒಂದು ರಿಪೋರ್ಟ್ ಅನ್ನು ನೋಡಿದಾಗ 1409ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಅಪಾಯದಲ್ಲಿದೆ ಅನ್ನೋದು ಒಂದು ವರದಿಯನ್ನ, ಒಂದು IUCN ಅನ್ನೋ ಒಂದು ಸಂಸ್ಥೆ ಇದೆ. ಆ IUCN 1948 ಅಲ್ಲಿ ಪ್ರಾರಂಭ ಆಗುತ್ತೆ. ಅವರು ಪ್ರತಿ ವರ್ಷಗಳ ಕೂಡ ಇಡೀ ವಿಶ್ವದಲ್ಲಿ ಪಕ್ಷಿಗಳು ಹೇಗೆ ಅಪಾಯದಲ್ಲಿದೆಯಾ ಅಥವಾ ಸುರಕ್ಷಿತವಾಗಿದೆಯಾ ಅನ್ನೋದನ್ನ ಪಟ್ಟಿ ಮಾಡಿ ಕೆಂಪು ಪಟ್ಟಿ ಅಂತ ಮಾಡ್ತಾರೆ. ಈ ಬಲಭಾಗದಲ್ಲಿ ಕಾಣ್ತಿರ್ಬೋದು EX, EW, CR, EN, VU ಅಂತ. ಕೆಲವ್ರು ಗೊತ್ತಿರುತ್ತೆ ಇದು. EX ಅಂದ್ರೆ ಎಕ್ಸ್ಟಿಂಟ್ ಅಂದ್ರೆ ನಾವು ನೋಡೇ ಇರೋದಿಲ್ಲ. ಆ ರೀತಿ ನೋಡಿದ್ರೆ ಇಡೀ ವಿಶ್ವ ಸರ್ ನಿಮ್ ಮೈಕ್ ಮ್ಯೂಟ್ ಆಗಿದೆ. ವರ್ಷದ ಈಚೆಗೆ ನಾವು ನೋಡೋದಾದ್ರೆ ಈ ಸ್ವತಂತ್ರ ಭಾರತದ ನಂತರ ಅಂತ ನೀವು ತಿಳ್ಕೊಳ್ಳಿ, ಈ 159 ಪಕ್ಷಿಗಳು ನಾವು ಹುಟ್ಟೋಕ್ಕಿಂತ ಮುಂಚೆ ಇದ್ದಂಥದ್ದು. ಆದ್ರೆ ಇವತ್ತು ನಾವು ನೋಡೋದಾದ್ರೆ ಅದ್ಯಾವುದು ಇಲ್ಲ, ನಾವು ನೋಡೂ ಇರೋದಿಲ್ಲ. ಅದು ಅಳಿದು ಹೋಗಿರೋದು. ಇಡೀ ವಿಶ್ವದಲ್ಲಿ 159 ಪಕ್ಷಿಗಳು ಇಲ್ಲ. ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಂದ್ರೆ ಇವೆಲ್ಲ ಅರಣ್ಯ ಭಾಗದಲ್ಲಿ ಇದೆ. ಅರಣ್ಯ ಭಾಗದಲ್ಲಿ ಇದು ಇತ್ತೀಚಿನ ಭಾಗದಲ್ಲಿ ಸಂಪೂರ್ಣ ಕಣ್ಮರೆ ಆಗಿರುವಂತದ್ದು 5 ಪ್ರಭೇದದ ಪಕ್ಷಿಗಳು ಆಗಿದೆ ಅಂತ ಒಂದು ವರದಿ ಕೊಡುತ್ತೆ. CR ಅಂದ್ರೆ ಏನಂದ್ರೆ ಕ್ರಿಟಿಕಲ್ ಆಗಿ ಎಂಡೇಂಜರ್ಡ್, ಅಂದ್ರೆ ತೀವ್ರವಾಗಿ ಅದು ಇನ್ನೇನ್ ಕೆಲವೇ ವರ್ಷಗಳಲ್ಲಿ ಅಳಿವಿನಂಚಿಗೆ ಹೊರಟೋಗುತ್ತೆ ಅನ್ನೋದನ್ನ 233 ಪ್ರಭೇದದ ಪಕ್ಷಿಗಳನ್ನ ನಾವು 233 ಅವುಗಳನ್ನೇನ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಮುಂದಿನ ಜಗತ್ತಿಗೆ ನಾವು ಮಕ್ಕಳಿಗೆ ತೋರ್ಸೋದಕ್ಕೆ ಆಗೋದಿಲ್ಲ. ಅವೆಲ್ಲವೂ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ಹಾಗೆ ಎಂಡೇಂಜರ್ಡ್ ಅಂದ್ರೆ ಹತ್ತಿರಕ್ಕೆ ಇರುವಂತ ಅಪಾಯದಲ್ಲಿ ಇರುವಂತದ್ದು 413 ಪಕ್ಷಿ ಪ್ರಭೇದಗಳು ಎಂಡೇಂಜರ್ಡ್ ಆಗಿದೆ. ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಇದೆ ನೋಡಿ. ಭಾರತದಲ್ಲಿ ನೋಡೋದಾದ್ರೆ 38 ಪ್ರಭೇದದ ಪಕ್ಷಿಗಳು ಎಂಡೇಂಜರ್ಡ್ ಆಗಿದೆ. ಹಾಗೆ ಕರ್ನಾಟಕದಲ್ಲಿ ನೋಡೋದಾದ್ರೆ 16 ಪ್ರಭೇದದ ಪಕ್ಷಿಗಳಿದೆ. ಹಾಗೆ ವಲ್ನರಬಲ್, ಅವುಗಳ ಸಂಖ್ಯೆ ಕಡಿಮೆ, ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು. ಇಡೀ ವಿಶ್ವದಲ್ಲಿ 754 ಪಕ್ಷಿಗಳು, ಹಾಗೆ ಭಾರತದಲ್ಲಿ 62 ಇದೆ. ಹಾಗೆ ಅಪಾಯದಲ್ಲಿ ಇರುವಂತದ್ದು 991, ಭಾರತದಲ್ಲಿ 81, ಹಾಗೆ ಕರ್ನಾಟಕದಲ್ಲಿ 27. ಒಟ್ಟಾರೆ ನಾವು ನೋಡೋದಾದ್ರೆ ಕಡಿಮೆ, ಅಂದ್ರೆ ನಾವು ಕಣ್ಣಾರೆ ನೋಡ್ತೀವಿ, ಮೈನಾ ನೋಡ್ಬೋದು, ಕಾಗೆ ನೋಡ್ಬೋದು. ಕಾಗೆ ನೋಡಿದಾಗ ಅನ್ಸುತ್ತೆ ತುಂಬಾ ಜಾಸ್ತಿ ಇದೆ ಅಂತ. ಗುಬ್ಬಚ್ಚಿ ನೋಡಿದಾಗ ನಾವು ಮಾತನಾಡ್ಕೊಳ್ತೀವಿ, ಗುಬ್ಬಚ್ಚಿ ಮೊಬೈಲ್ ಟವರ್ ಇಂದ ಆಗ್ತಾ ಇರುವಂತ ತೊಂದರೆಗಳಿಂದ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ. ಈ ರೀತಿ ಕಡಿಮೆ ಅಪಾಯದಲ್ಲಿ ಇರೋದು ನೋಡೋದಾದ್ರೆ 8587 ಪಕ್ಷಿ ಪ್ರಭೇದಗಳು ಕಡಿಮೆ ಅಪಾಯದಲ್ಲಿ ಇದೆ. ಒಟ್ಟಾರೆ ನಾವು ನೋಡಿದಾಗ 10,745ಕ್ಕೂ ಹೆಚ್ಚು ಪ್ರಭೇದಗಳನ್ನ ಇಲ್ಲಿ ಗುರುತಿಸಿದ್ದಾರೆ. ಹಾಗೆ ಭಾರತದಲ್ಲಿ 181 ಪ್ರಭೇದದ ಪಕ್ಷಿಗಳು ಈ ಅಡಚಣೆಗೆ ಉಂಟಾಗಿರುವಂತದ್ದು ಥ್ರೆಟ್ಸ್ ಅಂತ ಕರಿತೇವೆ. ಕರ್ನಾಟಕದಲ್ಲಿ ಸುಮಾರು 43 ಪ್ರಭೇದದ ಪಕ್ಷಿಗಳು ಅಳಿವಿನಂಚ ಹೋಗ್ತಾ ಇದೆ ಅನ್ನೋದು ಒಂದು ಮಾಹಿತಿ ಬರುತ್ತೆ. ಹಾಗಾದ್ರೆ ಇಡೀ ವಿಶ್ವದಲ್ಲಿ ಕಳೆದ ವರ್ಷ FA ಸಂಸ್ಥೆ ಏನು ಸಮೀಕ್ಷೆ ಮಾಡಿದ್ರು, ಹಾಗೂ ಇಡೀ ವಿಶ್ವದಲ್ಲಿ ಎಷ್ಟು ಪಕ್ಷಿಗಳಿದೆ, ಭಾರತದಲ್ಲಿ ಕೊಡುಗೆ ಎಷ್ಟು ಅಥವಾ ಕರ್ನಾಟಕದಲ್ಲಿ ಎಷ್ಟು ಕೊಡುಗೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಇಡೀ ವಿಶ್ವದಲ್ಲಿ ಸುಮಾರು ಈ ಸೆನ್ಸಸ್ ಇಂದ ಕಂಡುಬರುವಂತದ್ದೇನು 11,000ಕ್ಕೂ ಹೆಚ್ಚು ಪಕ್ಷಿಗಳಿದೆ ಅನ್ನೋದು ಒಂದು ವರದಿ ಬಂದಿದೆ. ಭಾರತದಲ್ಲಿ ನೋಡೋದಾದ್ರೆ 1370 ಪ್ರಭೇದದ ಪಕ್ಷಿಗಳಿದೆ. ಅದರಲ್ಲಿ ವಿಶ್ವಕ್ಕೆ ಭಾರತದ ಕೊಡುಗೆ 12.45%. ಹಾಗೆ ಕರ್ನಾಟಕದಲ್ಲಿ ಅಂದ್ರೆ 1370 ಪ್ರಭೇದಗಳಲ್ಲಿ ಕರ್ನಾಟಕದಲ್ಲೇ ಸುಮಾರು 570 ಪ್ರಭೇದದ ಪಕ್ಷಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಅದು ಬಿಕಾಸ್ ಆಫ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಹಾಗೆ ನಮ್ಮಲ್ಲಿ ವೈವಿಧ್ಯತೆ ಇದೆ.
ಬೆಳಗಾವಿಯಿಂದ ನಮಗೆ ಚಾಮರಾಜನಗರದವರೆಗೂ ಒಂದು ಕಾಡುಗಳು ಬಂದ್ರೆ, ಮೈಸೂರು ಮತ್ತು ಶಿವಮೊಗ್ಗ ಚಿಕ್ಕಮಂಗ್ಳೂರಿನ ಕಾಡುಗಳು ಸ್ವಲ್ಪ ಬೇರೆ ಆಗುತ್ತೆ. ಆದ್ರಿಂದ ವಿಭಾಗಕ್ಕೆ ನಾವು ಬಂದಾಗ ಬಯಲು ಸೀಮೆ ಅಂತ ಕರಿತೀವಿ. ಹಾಗೆ ಹಾವೇರಿ, ಗದಗ, ಬಿಜಾಪುರ ಅಲ್ಲಿ ಬೇರೆ ಪಕ್ಷಿಗಳು ಕಂಡು ಬರುತ್ತೆ. ಅದೇ ರೀತಿ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲೇ ಬೇರೆ ರೀತಿಯ ಪಕ್ಷಿಗಳು ಬರುತ್ತೆ. ಇದೆಲ್ಲ ನೋಡಿದಾಗ ಕರ್ನಾಟಕ ಇಡೀ ಭಾರತಕ್ಕೆ ಕೊಡ್ತಾ ಇರೋಂಥ ಕೊಡುಗೆ 41.60%. ಬಲಭಾಗದಲ್ಲಿ ನಿಮ್ಗೆ 2 ಸ್ಲೈಡ್ ಇದೆ. 2023ರಲ್ಲಿ ಕಳೆದ ವರ್ಷ ನಾವು ಇದೇ GBBC ಒಂದು ಸರ್ವೆಯಲ್ಲಿ FES ಕೂಡ ಭಾಗವಹಿಸಿತ್ತು. ಅಲ್ಲಿ ನಾವು 13 ರಾಜ್ಯಗಳಲ್ಲಿ ನಾವು ಈ GBBC ಗಣತಿಯನ್ನ ಮಾಡಿದ್ವಿ. 289 ರೀತಿಯ ಬೇರೆ ಬೇರೆ ಪಕ್ಷಿಗಳನ್ನ ಗುರುತಿಸಿದೀವಿ 13 ರಾಜ್ಯಗಳಿಂದ. 10 ವೆಬಿನಾರ್ ಇದೇ ರೀತಿ ಆನ್ಲೈನ್ ಟ್ರೈನಿಂಗ್ ಗಳನ್ನ ನಾವು 10 ಕಡೆ ಆಯೋಜನೆ ಮಾಡಿದ್ವಿ. ಅಲ್ಲಿಂದ ನಮ್ಗೆ ಸಿಕ್ಕಂತದ್ದು 2586 ಚೆಕ್ ಲಿಸ್ಟ್ ಅಂದ್ರೆ ಒಂದು, ಈಗ ಕೋಲಾರ ತಾಲೂಕಲ್ಲಿ ಯಾರಾದ್ರೂ ನಾಳೆ ಒಂದು ಗುಂಪು ಸೇರಿ ಒಂದು ಬೆಳಗ್ಗೆ 7ರಿಂದ 9 ಗಂಟೆಗೆ ಒಂದು ಪಕ್ಷಿ ವೀಕ್ಷಣೆ ಮಾಡ್ತಾರೆ, ಅದನ್ನ ಸಬ್ಮಿಟ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ಅದನ್ನ ನಾವು ಒಂದು ಚೆಕ್ ಲಿಸ್ಟ್ ಅಂತ ಕರಿತೀವಿ. ಆ ರೀತಿ 2586 ಚೆಕ್ ಲಿಸ್ಟ್ ಅನ್ನ ಕಳೆದ ವರ್ಷ ಸಬ್ಮಿಟ್ ಮಾಡಿದ್ವಿ. ಅವೇರ್ನೆಸ್ ಪ್ರೋಗ್ರಾಮ್, ಪಕ್ಷಿಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದ್ದು 70 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಿದ್ವಿ. 2016ರಿಂದ FES ಈ GBBC ಕಾರ್ಯಕ್ರಮದಲ್ಲಿ ಬಂದಿದ್ದು ನೋಡಿದಾಗ 2021ರಿಂದ ನಮ್ಮಲ್ಲಿ ಸಮುದಾಯದವರು ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ಹೆಚ್ಚಾಗಿ ಇನಿಷಿಯೇಟಿವ್ ತಗೊಂಡಿದ್ದೀವಿ. ಹಾಗೂ ನಿಮ್ಮಿಂದ, ನೀವು ಪಂಚಾಯತಿಲಿ ಏನ್ ಕೆಲಸ ಮಾಡ್ತಾ ಇದ್ರಿ, ತಮ್ಮಿಂದ ಕೂಡ ಹೆಚ್ಚು ಭಾಗವಹಿಸಿಕೆ ಬರ್ತಾ ಇದೆ. ನೋಡಿ 2021ರಲ್ಲಿ ಇಲ್ಲಿ ಆರೆಂಜ್ ಮತ್ತು ಬ್ಲೂ 2 ಲೈನ್ ಇದೆ ಅಲ್ವಾ. ಚೆಕ್ ಲಿಸ್ಟ್ ಸಬ್ಮಿಟ್ ಮಾಡಿರೋದು 389. ನೀಲಿ ಬಣ್ಣ ಎಷ್ಟು ಪ್ರಭೇದದ್ದು? 224 ಪ್ರಭೇದದ ಪಕ್ಷಿಗಳು 2021ರಲ್ಲಿ ಇತ್ತು. 2022ರಲ್ಲಿ 2340 ಚೆಕ್ ಲಿಸ್ಟ್ ಗಳನ್ನ ಸಬ್ಮಿಟ್ ಮಾಡಿರೋದು, 329 ಬೇರೆ ಬೇರೆ ರೀತಿಯ ಪ್ರಭೇದಗಳ ಪಕ್ಷಿಗಳು ಕಂಡು ಬಂದಿದೆ. ಹಾಗೆ ಕಳೆದ ವರ್ಷ ನಾವು ಚೆಕ್ ಲಿಸ್ಟ್ ಹೆಚ್ಚು ಸೆಂಡ್ ಮಾಡಿದೀವಿ, ಅದೇ ಪ್ರಭೇದಗಳು ಕಡಿಮೆ ಸಿಕ್ಕಿದೆ 289. ಅಂದ್ರೆ ಒಂದೇ ಪ್ಲೇಸ್ ಅಲ್ಲಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಪಕ್ಷಿ ಪ್ರಭೇದಗಳು ಏಕ ರೀತಿಯ ಪಕ್ಷಿಗಳು ಸಿಗ್ತಾ ಹೋಗುತ್ತೆ. ಇದು ಒಂದು ಅಂಕಿಅಂಶ ಸಿಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ನಮ್ಗೆ, ಈ ಪಕ್ಷಿಗಳು ವಲಸೆ ಬರುತ್ತೆ. ಈ ಟೈಮಲ್ಲೇ ಯಾಕೆ ಮಾಡ್ತೀವಿ, ಅಕ್ಟೋಬರ್ ಇಂದ ಮಾರ್ಚ್ ಒಳಗಡೆ ಭಾರತಕ್ಕೆ ನಮ್ಗೆ ಯುರೋಪ್ ಅಥವಾ ಅಮೆರಿಕ ಭಾಗದಿಂದ ಪಕ್ಷಿಗಳು ಮೈಗ್ರೇಷನ್ ವಲಸೆ ಬರುತ್ತೆ. ಹಾಗಾಗಿ ನಮ್ಗೆ ಯಾವ ಪಕ್ಷಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಿಮ್ಗೆ 2 ಚಿತ್ರ ಕಾಣಿಸ್ತಾ ಇದೆ, ನೋಡಿರ್ಬೋದು. ಇಡೀ ವಿಶ್ವದಲ್ಲಿ ತುಂಬಾ ದೂರದಲ್ಲಿ ಮೈಗ್ರೇಟ್ ಆಗುವಂತ 2 ಉದಾಹರಣೆ ಪಕ್ಷಿಗಳು. ಎಡಭಾಗದಲ್ಲಿ ಇರೋದು ನಿಮ್ಗೆ ಅರ್ಕಾಟಿಕಲ್ ಕಂಡು ಬರುವಂತ ಒಂದು ರಿವರ್ಟನ್. ಇದು ಒಂದು ವರ್ಷಕ್ಕೆ 96,000 ಕಿಲೋಮೀಟರ್ ಹಾರ್ಕೊಂಡು ವಲಸೆ ಬರುತ್ತೆ. 96,000 ಕಿಲೋಮೀಟರ್ ಇಡೀ ಗ್ಲೋಬಲ್ಲಿ ಅದನ್ನ ಗುರ್ತು ಮಾಡಿ ತೋರಿಸಿದ್ದಾರೆ. ಅದು ಹೇಗೆ ಹೋಗುತ್ತೆ, ಮಧ್ಯದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಇಳ್ಕೊಳ್ಳುತ್ತೆ, ಏನ್ ಮಾಡುತ್ತೆ, ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಇನ್ನೊಂದು ಬಲಭಾಗದಲ್ಲಿ ಇರೋದು ಫಾಲ್ಕನ್ ಅನ್ನೋ ಒಂದು ಪಕ್ಷಿ, ಅದು ಗಿಡಗ ಜಾತಿಗೆ ಸೇರಿರುವಂತದ್ದು. ಅದು ನಮ್ಗೆ ಈ ಮಡಗಾಸ್ಕರ್ ಅನ್ನೋದೊಂದು ಬರುತ್ತೆ ಪ್ರದೇಶ, ರಷ್ಯಾದ ಕೆಳಭಾಗದಲ್ಲಿ. ಅಲ್ಲಿಂದ ಆಫ್ರಿಕಾ ಭಾಗಕ್ಕೆ ಬರುತ್ತೆ, ಪುನಃ ಅದು ಅಲ್ಲಿಂದ ಸಂತಾನ ಅಭಿವೃದ್ಧಿ ಮಾಡಿ ಪುನಃ ರಿಟರ್ನ್ ಹೋಗುತ್ತೆ. ಈ ರೀತಿ ನೋಡೋದ್ರಿಂದ ಈ ವಲಸೆಯಿಂದ ನಮಗೆ ಆ ವಲಸೆ ಬರೋ ಪಕ್ಷಿಗಳದ್ದು ಗೊತ್ತಾಗುತ್ತೆ. ಈ ಕಳೆದ ಒಂದು 10 ವರ್ಷದ ನಾವು ಡೇಟಾವನ್ನ ನೋಡಿದಾಗ ಅರಣ್ಯ ಭಾಗದಲ್ಲಿ 62% ಪ್ರಭೇದಗಳು ಕಡಿಮೆ ಆಗಿದೆ. ಅಂದ್ರೆ ಅರಣ್ಯ ಭಾಗದಲ್ಲೂ ಬರ್ತವೆ, ಮೈಗ್ರೇಷನ್ ಆಗ್ತಾ ಇರುತ್ತೆ, ಬೇರೆ ಕಡೆ ಹೋಗ್ತಾ ಇರುತ್ತೆ. ಆ ರೀತಿ ನೋಡಿದಾಗ ಡೇಟಾದಲ್ಲಿ ಮೈಗ್ರೇಷನ್ ಕೂಡ ಕಡಿಮೆ ಆಗ್ತಾ ಇರೋದು ಕಂಡು ಬರುತ್ತೆ. ಫಾರೆಸ್ಟ್ ಅಲ್ಲಿ ಕಂಡು ಬರೋ ಪಕ್ಷಿಗಳು 62% ಕಡಿಮೆ ಆಗ್ತಾ ಇದೆ. ಹಾಗೆ ಗ್ರಾಸ್ ಲ್ಯಾಂಡ್ ಅಂತ ಕರಿತೀವಿ ಅಥವಾ ಪ್ಯಾಸ್ಚರ್ ಲ್ಯಾಂಡ್, ನಿಮ್ಮ ಪಂಚಾಯತಿ ಸುತ್ತಮುತ್ತ ಇರೋ ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ 59% ಬರ್ಡ್ಸ್ ಬರುವಂತದ್ದು ಕಡಿಮೆ ಆಗಿರುತ್ತೆ. ಹಾಗೆ ಜೌಗು ಪ್ರದೇಶ ಅಂದ್ರೆ ವೆಟ್ ಲ್ಯಾಂಡ್ ಬರ್ಡ್ಸ್ ಅಂತ ಕರಿತೀವಿ. ಈ ವೆಟ್ ಲ್ಯಾಂಡ್ ಬರ್ಡ್ಸ್ ಅಲ್ಲಿ ನಮ್ಗೆ 47 ಬರ್ಡ್ಸ್ ಬರುವಂತದ್ದು ಕಡಿಮೆ ಆಗುತ್ತೆ. ಇವುಗಳನ್ನೆಲ್ಲ ನೋಡಿದಾಗ ಹೇಗೆ ಪಕ್ಷಿಗಳನ್ನ ಈಗ ಅಧ್ಯಯನ ಮಾಡ್ತಾರೆ. ಪಕ್ಷಿಗಳ ಅಧ್ಯಯನ ಮಾಡೋದು ಅಂದ್ರೆ ಒಂದು ಅವುಗಳ ಸೌಂಡು ಅಥವಾ ಅವುಗಳ ಕಾಲ್, 2ರಿಂದ ಅವರು ಅಧ್ಯಯನ ಮಾಡ್ತಾರೆ. ಒಂದು, ಕೆಲವು ಪಕ್ಷಿಗಳನ್ನ ದೂರದಿಂದ ನೋಡ್ತಾರೆ, ಫೋಟೋ ತೆಗಿತಾರೆ ಅಥವಾ ಅವುಗಳನ್ನ ರೆಕಾರ್ಡ್ ಮಾಡ್ತಾರೆ. ಇನ್ನು ಕೆಲವರು ಎಕ್ಸ್ಪರ್ಟ್ ಆಗಿರ್ತಾರೆ. ಎಕ್ಸ್ಪರ್ಟ್ ಆದಾಗ ಯಾವ ಪಕ್ಷಿ ಕೂಗ್ತಾ ಇರುತ್ತೆ ಅದನ್ನ ಕೇಳಿಸ್ಕೊತಾರೆ, ಯಾವ ಪಕ್ಷಿ ಕೂಗುತ್ತೆ ಕೇಳ್ತಾರೆ. ಪಕ್ಷಿಗಳು ಹಾಡೋದು ಬೇರೆ, ಕೂಗೋದು ಬೇರೆ. ಹಾಡ್ಬೇಕಾದ್ರೆ ಬೇರೆ ರೀತಿ ಹಾಡುತ್ತೆ, ಕೂಗ್ಬೇಕಾದ್ರೆ ಬೇರೆ ರೀತಿ ಕೂಗುತ್ತೆ. ಈ ರೀತಿ ವಿಧಾನಗಳಿಂದ ಅವರು ಅಧ್ಯಯನ ಮಾಡ್ತಾರೆ.
ಇನ್ನು ಮೂರನೇ ಅಂಶ ನಾವು ನೋಡ್ಬೇಕಾದ್ರೆ ನಾವೆಲ್ಲ ನೋಡ್ತೀವಲ್ವಾ. ನಾನು ನಿಮ್ಗೆ ಒಂದು ನವಿಲ್ ತೋರಿಸ್ತೀನಿ ನಿಮ್ಗೆ. ನಿಮ್ಗೆಲ್ಲ ಏನ್ ಅನ್ಸುತ್ತೆ, ನವಿಲುಗಳ ಗಣತಿ ಅಥವಾ ನವಿಲಿನ ಸಂಖ್ಯೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ? ನಿಮ್ಗೆ ಏನ್ ಅನ್ಸುತ್ತೆ ಸುಧೀರ್? ಹೆಚ್ಚಾಗಿದೆ ಸರ್. ಹೆಚ್ಚಾಗಿದೆ. ಹೇಗೆ ಹೇಳ್ತೀರಾ ಹೆಚ್ಚಾಗಿದೆ ಅಂತ? ಅಲ್ಲಿಗೆ ಸಂತಾನೋತ್ಪತ್ತಿ ಜಾಸ್ತಿ ಆಗೈತೆ, ಅಲ್ಲಿ ಈ ಕಡೆ ಎಲ್ಲ ಬಂದವೆ ಸರ್ ಇವಾಗ. ಅಲ್ಲಿಂದ ಸಂತಾನೋತ್ಪತ್ತಿ ಮಾಡ್ಕೊಂಡು ಈ ಭಾಗಕ್ಕೆ ಬಂದಿದೆ ಅಂತ ಅಲ್ವಾ? ಅದ್ರ ಒಂದು ಡಾಟಾ ಕೂಡ, ಥ್ಯಾಂಕ್ ಯು ಪುಷ್ಪಾವತಿ ಅವರೇ, ಅದೊಂದು ಡಾಟಾ ಕೂಡ ನಮ್ಗೆ ಸಿಗುತ್ತೆ. ಅಂದ್ರೆ ಕೇವಲ ನವಿಲ್ ಮಾತ್ರ ಅಲ್ಲ, ನಮ್ಮ ಇಡೀ ವಿಶ್ವದಲ್ಲಿ ಇರುವಂತ ಪಕ್ಷಿಗಳು ಅಥವಾ ಭಾರತದಲ್ಲಿ ಇರೋ ಪಕ್ಷಿಗಳು, ಕರ್ನಾಟಕದ ಪಕ್ಷಿಗಳು ಎಲ್ಲವೂ ಸಿಗುತ್ತೆ. ಇಲ್ಲಿ ನೋಡಿ, ಇಂಡಿಯನ್ ಪೀಫಾಲ್ ಅಂತ ನಾವು ಕರಿತೀವಿ, ಅದು ಇಂಗ್ಲಿಷಲ್ಲಿ. ಇದನ್ನ ಇಡೀ ಕರ್ನಾಟಕದಲ್ಲಿ ನೋಡ್ಬೇಕಾದ್ರೆ 2000 ಇಸ್ವಿಯಿಂದ ಕ್ರಮೇಣವಾಗಿ ಅದು ಏರಿಕೆ ಆಗ್ತಾ ಹೋಗಿದೆ. ಏರಿಕೆ ಆಗಿ ನೋಡಿ ಅದ್ರ ಗಣತಿ ಹೆಚ್ಚಾಗ್ತಾ ಬಂದಿದೆ ಪ್ರೆಸೆಂಟ್ ಲಾಸ್ಟ್ ಇಯರ್ ವರೆಗೂ. ಇದು ಸ್ಟೇಟ್ ಆಫ್ ಇಂಡಿಯಾಸ್ ಬರ್ಡ್ 2023. ಈ ಡಾಟಾ ಮಾಡಿರೋ 13 ಸಂಸ್ಥೆಗಳಲ್ಲಿ FAS ಕೂಡ ಒಂದು 13 ಸಂಸ್ಥೆಗಳು ಈ ಡಾಟಾವನ್ನ ಮಾಡಿದ್ದಾರೆ. FAS ಕೂಡ ಇದರಲ್ಲಿ ಒಂದು ಸಂಸ್ಥೆಯಾಗಿ ಈ ಗಣತಿಯನ್ನ ಮಾಡಿದ್ದಾರೆ. ಆ ವರದಿ ಪ್ರಕಾರ ನವಿಲಿನ ಗಣತಿ ಕ್ರಮೇಣ ಏರಿಕೆ ಆಗ್ತಾ ಬಂದಿದೆ ಇಡೀ ಕರ್ನಾಟಕದಲ್ಲಿ. ಈ ನೀಲಿ ಬಣ್ಣದಲ್ಲಿ ಎಲ್ಲ ಕಾಣಿಸ್ತಾ ಇದೆ, ಎಲ್ಲಾ ಪ್ರದೇಶದಲ್ಲಿ ನವಿಲುಗಳು ಕಂಡು ಬರುತ್ತೆ. ಎಲ್ಲೆಲ್ಲಿ ಸ್ವಲ್ಪ ಬಾಕ್ಸ್ ಖಾಲಿ ಇದೆ ಅಲ್ಲಿ ನವಿಲ್ ಬರೋದಿಲ್ಲ, ಇಲ್ಲ ಅಂದ್ರೆ ಅದರ ಕ್ರಮೇಣ ಕಡಿಮೆ ಇದೆ ಅಂತ. ಇಲ್ಲಿ ಎಡಭಾಗದಲ್ಲಿ ಇದೆ ಕನ್ವರ್ಜೇಷನ್ ಕ್ಯಾಟಗರಿ ಅಂತ. ಅಂದ್ರೆ ನಾವು ಇಡೀ ಭಾರತದಲ್ಲಿ ಒಂದು ಆಕ್ಟ್ ಇದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಂತ. ಅದ್ರ ಪ್ರಕಾರ ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3 ಅಂತ ಮ್ಯಾಮಲ್ಸ್ ಅಂದ್ರೆ ಪ್ರಾಣಿಗಳ ಪಕ್ಷಿಗಳ ಪಟ್ಟಿ ಮಾಡಿದ್ದಾರೆ. ಆ ಪಕ್ಷಿಗಳ ಪಟ್ಟಿಯಲ್ಲಿ ನವಿಲು ಶೆಡ್ಯೂಲ್ 1 ಅಲ್ಲಿ ಬರುತ್ತೆ. ಅಂದ್ರೆ ಅದನ್ನ ಬೇಟೆಯಾಡೋದಾಗ್ಲಿ, ಅದನ್ನ ಕೊಲ್ಲೋದಾಗ್ಲಿ, ಇವೆಲ್ಲವೂ ಕೂಡ ಕಾನೂನು ಪ್ರಕಾರ ವಿರುದ್ಧ ಆಗುತ್ತೆ. ಇದನ್ನ ನಾವು ನೋಡಿದಾಗ ಏನಾಗುತ್ತೆ, ನವಿಲಿನ ಸಂತತಿ ಹೆಚ್ಚಾಗಿದೆ ಕಳೆದ ಒಂದು 10 ವರ್ಷದಲ್ಲಿ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಮೈನಾ ನೋಡಿದಾಗ ಏನಾಗುತ್ತೆ, ನಮ್ಗೆ ಎಲ್ಲಾ ಕಡೆ ನೋಡುತ್ತೀವಿ, ಅದು ಹೆಚ್ಚಿದ್ಯಾ ಕಡಿಮೆ ಇದೆಯಾ? ಏನನ್ಸುತ್ತೆ ಮೈನಾ ಪಕ್ಷಿ ನೋಡಿದಾಗ ನಮ್ಗೆ? ಹೆಚ್ಚಿದೆ ಸರ್, ಹೆಚ್ಚಿದೆ ಅಲ್ವಾ? ನೋಡೋಣ ಆ ವರದಿ ಏನ್ ಹೇಳುತ್ತೆ ನೋಡಿ. ಮೈನಾ, ಕಾಮನ್ ಮೈನಾ, ಅದ್ರ ಗಣತಿ ಕೂಡ ಹೆಚ್ಚಾಗಿದೆ. ಅದು ತೀವ್ರ ಗತಿಯಲ್ಲಿ. ಕಡಿಮೆ ಇದ್ದಂಥದ್ದು ಅಂದ್ರೆ ಅವುಗಳಿಗೆ ಬೇಕಾದಂತ ಆಹಾರ ಇರ್ಬೋದು, ಅವುಗಳಿಗೆ ಬೇಕಾಗಿರುವಂತ ಒಂದು ವಾಸಸ್ಥಾನ ಇರ್ಬೋದು, ಅವೆಲ್ಲ ಕಂಫರ್ಟಬಲ್ ಇದ್ದಾಗ ಅವುಗಳ ಗಣತಿ ಹೆಚ್ಚಾಗ್ತಾ ಹೋಗಿರುತ್ತೆ. ಇನ್ನೂ ಒಂದು ಪಕ್ಷಿ ನೋಡೋಣ. ಇದು ಕೆಲವರು ನೋಡಿರ್ತೀರಿ ಅಥವಾ ನೋಡಿರೋದಿಲ್ಲ. ಇದು ನಮ್ಮ ತೆಲಂಗಾಣ, ಒರಿಸ್ಸಾ ಮತ್ತು ಕರ್ನಾಟಕದ ಒಂದು ಸ್ಟೇಟ್ ಬರ್ಡ್ ಅಂತ ಕರಿತೀವಿ, ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಇದರ ನಾವು ಗಣತಿಯನ್ನ ನೋಡೋದಾದ್ರೆ ಇದು ನೋಡಿ ಹಲವಾರು ಜನ ನಾವು ನೋಡೇ ಇರೋದಿಲ್ಲ. ಕಾರಣ ಮಾಡರೇಟ್, ಅಂದ್ರೆ ಇದು 2000ದಿಂದ 2004-05ರವರೆಗೆ ಹೆಚ್ಚಾಗಿದ್ದು 5ರಿಂದ ಕ್ರಮೇಣ ಡೌನ್ ಆಗಿ ಬರ್ತಾ ಇದೆ ಇದರ ಗಣತಿ. ನಾವು ನಗರ ಪ್ರದೇಶದಲ್ಲಿ ಇದು ನೋಡೋದಕ್ಕೆ ಸಾಧ್ಯ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಹೊರಗಡೆ ಹೋದಾಗ ನಮ್ಗೆ ಈ ಪಕ್ಷಿಗಳು ಹುತ್ತಗಳಿದ್ದಾಗ ಅಥವಾ ಹುತ್ತದ ಅಕ್ಕಪಕ್ಕ ಗಿಡಗಳಿದ್ರೆ ಅಲ್ಲಿ ಅದು ಹುತ್ತದಲ್ಲಿ ಇರುವಂತ ಗೆದ್ಲಿಗಳನ್ನ ತಿನ್ನೋಕೆ ಕುತ್ಕೊಂಡಿರುತ್ತೆ, ಅಥವಾ ಒಂದು ಲೈಟ್ ಕೇಬಲ್ ಮೇಲೆ ಕುತ್ಕೊಂಡಿರುವಂತದನ್ನ ನಾವು ನೋಡ್ಬೋದು, ಗಮನಿಸ್ಬೋದು. ಇದನ್ನ ನೋಡಿದಾಗ ಇದು ಕೂಡ ನಮ್ಗೆ ಇಂಪಾರ್ಟೆಂಟ್. ಸ್ಟೇಟ್ ಬರ್ಡ್, 3 ರಾಜ್ಯಗಳಿಗೆ ಸ್ಟೇಟ್ ಬರ್ಡ್, ಇದರ ಗಣತಿ ಹೇಗಿರುತ್ತೆ ಅಂತ. ಇನ್ನೊಂದು ಕೊನೆಯದು ಒಂದು ನೋಡೋಣ, ನಮ್ಗೆಲ್ಲರಿಗೂ ಬೇಕಾಗಿರುವಂತ ಒಂದು ಪಕ್ಷಿ, ಅದು ಗುಬ್ಬಚ್ಚಿಗಳು ಹೇಗಿದೆ? ನಮ್ಗೆಲ್ಲ ಒಂದು ಅನ್ಸುತ್ತೆ ಮೊಬೈಲ್ ಟವರ್ ಎಲ್ಲ ಬಂದ ಮೇಲೆ ಅದು ಕಡಿಮೆ ಆಗಿದೆ ಅನ್ನೋದು ಒಂದು ಕಡಿಮೆ ಆಗಿದೆ ಸರ್, ಕಡಿಮೆ ಆಗಿದೆ ಊರುಗಳಲ್ಲಿ, ಕಡಿಮೆ ಆಗಿದೆ ಅಲ್ವಾ? ಒಂದು ವರದಿಯನ್ನ ನಾವು ಮಾಡಿದ್ದೇವೆ. ಅದನ್ನ ನೋಡಿದಾಗ ಕಡಿಮೆ ಆಗಿದೆ. ಅದ್ರ ಗಣತಿ 2000ಕ್ಕಿಂತ ಮುಂಚೆ ಹೆಚ್ಚಿತ್ತು, ನಂತರ ಕ್ರಮೇಣ 2005ರಲ್ಲೂ ಕೂಡ ಅದು ಹೆಚ್ಚಾಗಿದ್ದು, ನಂತರ ಮಾಡರೇಟ್ ಒಂದೇ ಲೆವೆಲ್ ಅಲ್ಲಿ ಬಂದು ಈಗ ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ಹೀಗೆ ನಾವು ಉದಾಹರಣೆಗೆ ನೋಡೋದಾದ್ರೆ 3 ಅಥವಾ 4 ಪಕ್ಷಿಗಳನ್ನ ನಾವು ಇಲ್ಲಿ ಗಮನಿಸಿದ್ವಿ ಅಷ್ಟೇ. ಹಾಗಾಗಿ ನಾವು ಇಂದಿನ ಸ್ಲೈಡ್ಗಳಲ್ಲಿ ಎಷ್ಟು ಪ್ರಭೇದದ ಪಕ್ಷಿಗಳಿದೆ ಅವೆಲ್ಲವನ್ನು ಕೂಡ ಇದೇ ರೀತಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಕಮ್ಯುನಿಟಿಯಿಂದ ಇದನ್ನ ಗಣತಿ ಮಾಡಿಸುವಂಥದ್ದು. ಹಾಗಾದ್ರೆ ಈ ಪಕ್ಷಿಗಳು ಎಲ್ಲಿ ಕಂಡು ಬರುತ್ತೆ? ಈ ಪಕ್ಷಿಗಳನ್ನ ಹುಡ್ಕೋದಕ್ಕೆ ನಾವು ಕಾಡಿಗೆ ಹೋಗ್ಬೇಕಾ? ಇಲ್ಲ. ಅಥವಾ ಈ ಪಕ್ಷಿಗಳನ್ನ ಹುಡ್ಕೋದಕ್ಕೆ ನಾವು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಹೋಗ್ಬೇಕಾ?
ಎಲ್ಲೆಲ್ಲಿದೆ ಅಲ್ಲಿಗೆ ಹುಡ್ಕೊಂಡು ಹೋಗ್ಬೇಕಾ? ಹಾಗಲ್ಲ, ಇವೆಲ್ಲವೂ ಕೂಡ ನಮ್ಮ ಸುತ್ತಮುತ್ತಲ ಇರೋ ಪ್ರದೇಶಗಳಲ್ಲೇ ಕಂಡು ಬರುತ್ತೆ. ಎಲ್ಲಿ ಮಾಡ್ತೀರಾ ಈ ಪಕ್ಷಿ ವೀಕ್ಷಣೆ? ಪಕ್ಷಿ ವೀಕ್ಷಣೆ ಮಾಡೋದಕ್ಕೆ ನಾವು ಸುತ್ತಮುತ್ತ ಇರೋ ಪ್ರದೇಶದಲ್ಲೇ ಮಾಡ್ಬೋದು. ಹಾಗಾಗಿ ನಾವು ಈ ಪಕ್ಷಿ ವೀಕ್ಷಣೆ ಮಾಡೋ ಪ್ರದೇಶಗಳನ್ನ ಒಂದು 6 ಕ್ಯಾಟಗರಿ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕಂಡುಬರೋ ಸಾಮಾನ್ಯ ಪಕ್ಷಿಗಳು ಎಲ್ಲಿ? ಮೊದಲನೇದು ಈ ಜೌಗು ಪ್ರದೇಶ, ವೆಟ್ಲ್ಯಾಂಡ್ ಬರ್ಡ್ಸ್ ಅಂತ ಕರಿತೀವಿ. ಎಲ್ಲಿ ಕೆರೆ ಇರೋ ಭಾಗ, ಕುಂಟೆಗಳಿರೋ ಭಾಗ, ಗದ್ದೆ ಭಾಗಗಳು. ಈ ಭಾಗದಲ್ಲಿ ಧಾನ್ಯಗಳನ್ನ ತಿನ್ನೋದಕ್ಕೆ ಹೆಚ್ಚು ಪಕ್ಷಿಗಳು ಬರ್ತವೆ. ಅಂತ ಪಕ್ಷಿಗಳಿಗೆ ನಾವು ವೆಟ್ಲ್ಯಾಂಡ್ ಬರ್ಡ್ಸ್ ಅಂತೀವಿ. ಅಥವಾ ಅವೆಲ್ಲವೂ ಕೂಡ ತನ್ನ ಸಂತಾನ ಮಾಡುವಂಥದ್ದೆಲ್ಲ ಕೂಡ ಈ ನೀರಿನ ಪ್ರದೇಶದಲ್ಲೇ ಮಾಡ್ತವೆ, ಈ ಕೊಕ್ಕರೆ, ಬೆಳ್ಳಕ್ಕಿ ಇಂಥ ಪಕ್ಷಿಗಳು. ಇನ್ನು ಎರಡನೇ ನೋಡೋದಾದ್ರೆ ನಾವು ಪಕ್ಷಿಗಳು, ಸಮುದ್ರ ತೀರದ ಪಕ್ಷಿಗಳು, ಅವೆಲ್ಲವೂ ಕೂಡ ನಮ್ಗೆ ಕರಾವಳಿ ಭಾಗದಲ್ಲಿ ಬರುತ್ತೆ. ಈ ಪಕ್ಷಿಗಳನ್ನ ಕರಾವಳಿಗೆ ಹೋಗಿ ನಾವು ಮಾಡಕ್ ಆಗೋದಿಲ್ಲ. ಆದ್ರೆ ಈ ಅಕ್ಟೋಬರ್ ಇಂದ ಮಾರ್ಚ್ ಒಳಗಡೆ ಈ ಪಕ್ಷಿಗಳು ಮೈಗ್ರೇಟ್ ಆಗ್ತವೆ, ಅಂದ್ರೆ ವಲಸೆ ಬರುತ್ತೆ, ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಬರುತ್ತೆ. ಈ ಸಲ ನಮ್ಗೆ ನಾನು ನಿನ್ನೆ ಒಂದು ಕೋಲಾರದ ಒಬ್ರು DCF ಅವ್ರ ಜೊತೆ ಮಾತನಾಡಿದಾಗ ಅವ್ರು ಹೇಳಿದ್ರು, ಬಂಗಾರಪೇಟೆಯಲ್ಲಿ ಇರುವಂತ ಒಂದು ಬೇತ್ಮಂಗ್ಲಾ ಅಂತ ಒಂದು ರಿಸರ್ವೇರ್ಗೆ ಸಮುದ್ರ ತೀರದ ಪಕ್ಷಿಗಳು ವಲಸೆ ಬಂದಿದೆ, ಹಲವಾರು ಪಕ್ಷಿಗಳಿದೆ ಅಂತ. ಹೀಗಾಗಿ ನಿಮ್ ಸುತ್ತಮುತ್ತ ಇರುವಂತದ್ದು. ಹಾಗೆ ಮೂರನೇದು ವುಡ್ಲ್ಯಾಂಡ್ ಬರ್ಡ್ಸ್ ಅಂತ ಕರಿತೀವಿ, ವೃಕ್ಷವಾಸಿ ಪಕ್ಷಿಗಳು ಅಂತ. ಇವೆಲ್ಲವೂ ಕೂಡ ನೀವು ಪ್ರತಿದಿನ ನೋಡಿರ್ತೀರಾ, ನಿಮ್ಮ ಮನೆ ಎದುರುಗಡೆ ಇರೋ ಮರಗಳ ಮೇಲೆ, ಕೊಂಬೆಗಳ ಮೇಲೆ ಇರುತ್ತೆ. ಈ ಕೋಗಿಲೆ ಇರ್ಬೋದು, ಅಥವಾ ಚಿಕ್ಕ ಚಿಕ್ಕ ಪುಟಾಣಿ ಪಕ್ಷಿಗಳಿರ್ಬೋದು, ಬುಲ್ಬುಲ್ ಇರ್ಬೋದು. ಇವೆಲ್ಲ ನಮ್ಗೆ ಮರದ ಮೇಲೆ ಕುತ್ಕೊಂಡಿರುವಂತ ಪಕ್ಷಿಗಳನ್ನ ನಾವು ನೋಡ್ಬೋದು. ಹಾಗೆ ಹಂಟಿಂಗ್ ಬರ್ಡ್ಸ್ ಅಂದ್ರೆ ಗೂಬೆ ಅಥವಾ ಗಿಡಗ, ಹದ್ದು, ಈ ರೀತಿಯ ಪಕ್ಷಿಗಳನ್ನ ನಾವು ಹಂಟಿಂಗ್ ಬರ್ಡ್ಸ್ ಅಂತ ಕರಿತೀವಿ. ಅವು ಹೆಚ್ಚು ಕೂರೋದಿಲ್ಲ, ಮೇಲ್ಗಡೆ ಹಾಡ್ತಾ ಇರುತ್ತೆ. ಹಾಗೆ ಗ್ರಾಸ್ ಲ್ಯಾಂಡ್ ಬರ್ಡ್ಸ್ ಅಂತ, ಈ ಅಂದ್ರೆ ನೆಲದ ಮೇಲೆ ಓಡಾಡ್ಕೊಂಡು ಅವೆಲ್ಲವೂ ಕೂಡ ಆಹಾರವನ್ನು ಎಕ್ಕಿ ತಿನ್ನುವಂತ ಪಕ್ಷಿಗಳಿರ್ತವೆ. ಹಾಗೆ ಸ್ಕೈ ಬರ್ಡ್ಸ್ ಅಂತ, ಅಂಬರದ ಪಕ್ಷಿಗಳು ಅಂತ ನಾವು ಕರಿತೀವಿ. ಇವೆಲ್ಲ ಪಕ್ಷಿಗಳಿಗೆ ನಾವು ಹೇಗೆ ಗುರುತಿಸೋದು ಕಷ್ಟ ಅಲ್ವಾ? ನಿಮ್ಗೆಲ್ರಿಗೂ ಕೂಡ ನಾವು ಈ ಟ್ರೈನಿಂಗ್ ಆದ್ಮೇಲೆ ಇದನ್ನೆಲ್ಲ ಮೆಟೀರಿಯಲ್ ಶೇರ್ ಮಾಡಿರ್ತೀವಿ. ಅದನ್ನ ನೀವು ಪ್ರಿಂಟ್ ತಗೊಳ್ಬಹುದು, ಹಾಗೂ ನಾನು ಒಂದು ಆಪ್ ಅನ್ನ ತೋರಿಸ್ತೀನಿ, ಅದ್ರ ಮುಖಾಂತರ ಕೂಡ ನೀವು ಇದನ್ನ ಮಾಡ್ಬೋದು. ಇವೆಲ್ಲ ಏನು ನಿಮ್ಗೆ ಕಾಣಿಸ್ತಾ ಇದೆ, ಇವೆಲ್ಲ ನೀರಿನ ಸುತ್ತಮುತ್ತ ಇರುವಂತ ಪಕ್ಷಿಗಳು, ಜಲಾಶಯ ಮತ್ತು ಜೌಗು ಪ್ರದೇಶದಲ್ಲಿ ಕಂಡುಬರುವಂತ ಪಕ್ಷಿಗಳು. ಸಾಮಾನ್ಯವಾಗಿ ಕಂಡುಬರುವಂತದ್ದು, ಇದಕ್ಕೂ ಹೆಚ್ಚಿರ್ಬೋದು. ಆದ್ರೆ ನೀವೆಲ್ಲ ಹಳ್ಳಿಗಳಿಗೆ ಹೋದಾಗ ಇಷ್ಟು ಪಕ್ಷಿಗಳನ್ನ ನೀವು ನೋಡ್ಬೋದು. ಅದೇ ರೀತಿ ಈ ಸಮುದ್ರ ತೀರದ ಪಕ್ಷಿಗಳು, ಇದೆಲ್ಲ ನಿಮ್ಮ ಸುತ್ತಮುತ್ತ ಕಂಡು ಬರ್ಬೋದು. ಇವೆಲ್ಲ ವಲಸೆ ಬಂದಿರುತ್ತೆ, ನಮ್ಮ ಸ್ಥಳದಲ್ಲ, ಇವೆಲ್ಲ ಬೇರೆ ಪ್ರದೇಶದಿಂದ ವಲಸೆ ಬಂದಿರ್ಬೋದು. ವಲಸೆ ಈಗ ನಿಮ್ಗಲ್ಲಿ ಒಂದು ಇಲ್ಲಿ ಬ್ಲ್ಯಾಕ್ ಟೈಲಿಡ್ ಗಾಡ್ವಿಟ್ ಅಂತ ಒಂದು ಕೆಳಗಡೆ ಪಕ್ಷಿ ಕಾಣಿಸ್ತಾ ಇದೆ. ಅದು ಏಕಕಾಲಕ್ಕೆ ಒಂದೇ ಸಲ 16,500 ಕಿಲೋಮೀಟರ್ ಅದು ಈ ಪಕ್ಷಿ, ಈ 16,500 ಕಿಲೋಮೀಟರ್ ಒಂದೇ ಸಲ ಅದು ನೆಟ್ಕೊಂಡ್ಬರುತ್ತೆ, ಹಾರ್ಕೊಂಡ್ ಬಂದ್ಬಿಡುತ್ತೆ ಈ ಪಕ್ಷಿ. ಓಕೆ, ಈ ರೀತಿಯ ನಾವು ಅಧ್ಯಯನ ಮಾಡೋದ್ರಿಂದ ನಮ್ಗೆ ಅದು ಸುಲಭ ಆಗುತ್ತೆ, ಹೇಗೆ ಅದನ್ನ ನಾವು ಕಂಡಿಡ್ಕೊಳ್ಬಹುದು ಅಂತ. ಅದೇ ರೀತಿ ಈ ಬೇಟೆ ಪಕ್ಷಿಗಳು, ಅದರದ್ದು ಒಂದು ಚಿತ್ರ, ಇದೆಲ್ಲ ನಿಮ್ಗೆ ಕೊಡ್ತೀವಿ ನಾವು ರೀಡಿಂಗ್ ಮೆಟೀರಿಯಲ್, ಅದ್ರಲ್ಲಿ ನೋಡ್ಕೊಳ್ಬಹುದು. ಇದೆಲ್ಲ ಗೂಬೆಗಳು ಅಥವಾ ಗರುಡ, ಹದ್ದು, ಈ ಜಾತಿಗೆ ಸೇರಿರುವಂಥದ್ದು. ಹಾಗೆ ನೆಲದ ಮೇಲೆ ಆಹಾರವನ್ನು ಅರಸುವಂಥವು, ನೀವು ಕೌಜ್ಗ ಅಂತ ಕರಿತೀರಿ, ಕಾಡ್ಕೋಳಿ, ಪಾರಿವಾಳಗಳು, ನವಿಲು ಅಥವಾ ಕಾಗೆ ಜಾತಿಯ ಪಕ್ಷಿಗಳು, ಇವೆಲ್ಲವೂ ಕೂಡ ಮೈನಾ, ನೆಲದ ಮೇಲೆ ಆಹಾರವನ್ನು ಎಕ್ಕಿ ತಗೊಳ್ಳುವಂತ ಪಕ್ಷಿಗಳು. ಅದ್ ನೋಡಿದಾಗ ನಿಮ್ಮಲ್ಲಿ ಈ ಒಂದು ಪಾಕೆಟ್ ಗೈಡ್ ಇದ್ರೆ, ಹೌದು ಇದು ಬರ್ಡ್ ನೆಲದ ಮೇಲೆ ಹೋಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ ತಕ್ಷಣ ಆ ಶೀಟ್ ಅನ್ನ ತೆಗೆದ್ರೆ ಇಲ್ಲಿ ನಿಮ್ಗೆ ಕಂಡುಬಿಡುತ್ತೆ. ಇದರಲ್ಲಿ ನಿಮ್ಗೆ ಇಂಗ್ಲಿಷಲ್ಲೂ ಪಕ್ಷಿ ಹೆಸರು ಇರುತ್ತೆ, ಅಥವಾ ಕನ್ನಡದಲ್ಲೂ ಕೂಡ ಇರುತ್ತೆ. ಇನ್ನು ಕೆಲವು ವಿಶೇಷ ಪಕ್ಷಿಗಳಿದೆ, ಇದೆಲ್ಲ ಅಂಬರದ ಪಕ್ಷಿಗಳು ಅಂತ ಕರಿತೀವಿ. ಇವೆಲ್ಲ ಏನು ಅಂದ್ರೆ ನೆಲದ ಮೇಲೆ ಕೂರೋದಿಲ್ಲ, ಅವುಗಳ ಪಾದ ತುಂಬಾ ಸೂಕ್ಷ್ಮ ಇರುತ್ತೆ, ಲೆಗ್ ಒಳಗಡೆ ಇರುತ್ತೆ. ಅದೆಲ್ಲ ಮಣ್ಣಿನ ಮೇಲೆ ಮಾತ್ರ ಕೂರೋದು, ಅಥವಾ ಲೈಟ್ ವೈರ್ ಮೇಲೆ ಕುತ್ಕೊಳ್ಳುತ್ತೆ, ಅಥವಾ ಕಂಬಿ ಮೇಲೆ ಕುತ್ಕೊಳ್ತವೆ. ಇವೆಲ್ಲ ಕವಲು ತೋಕೆ ಅಂತ ಕರಿತೀವಿ, ಬಾನಾಡಿ ಅಂತ. ಈ ರೀತಿಯ ಪಕ್ಷಿಗಳು ನಿಮ್ಗೆ ನೋಡೋದಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದೆಲ್ಲ ಅಂಬರದ ಪಕ್ಷಿಗಳು ಅಂತ. ಹಾಗೆ ವೃಕ್ಷವಾಸಿ ಪಕ್ಷಿಗಳು ಅಂತ ಇರುತ್ತೆ. ಇವೆಲ್ಲ ಬರ್ಡ್, ಈ ಎಲ್ಲ ಬರ್ಡ್ಸ್ಗಳೇನು ಅಂದ್ರೆ ನಿಮ್ಮ ಗಿಡ ಮತ್ತು ಮರದ ಮೇಲೆ ಗೂಡುಗಳನ್ನ ಕಟ್ಟಿ ಅಲ್ಲೇ ಸಂತಾನ ಮಾಡಿ ಅಲ್ಲೇ ಮೊಟ್ಟೆಗಳನ್ನ ಇಡುವಂಥದ್ದು. ಈ ಮರ ಕುಟುಕ ಆಗ್ಬೋದು, ಅಥವಾ ಕಾಜಾಣ ಅಂತ ಕರಿತೀವಿ, ಕೋಗಿಲೆ ಆಗ್ಬೋದು, ಬುಲ್ಬುಲ್ಲು, ಈ ತರ ಎಲ್ಲ ಪಕ್ಷಿಗಳನ್ನ ಕೂಡ ನಾವು ಮರದ ಮೇಲೆ ವಾಸಿಸುವಂತ ಪಕ್ಷಿಗಳು ಅಂತ ಕರಿತೀವಿ. ಇದೆಲ್ಲ ಆದ್ಮೇಲೆ ಹಾಗಾದ್ರೆ ಪಕ್ಷಿಗಳನ್ನ ಹೇಗೆ ಕೌಂಟ್ ಮಾಡೋದು? ಇದು ಒಂದು ಚಾಲೆಂಜ್. ಪಕ್ಷಿಗಳನ್ನ ಕೌಂಟ್ ಮಾಡೋದು ಹೇಗ್ ಮಾಡೋದು? ಇದು ಏನು ಒಬ್ಬರೇ ಮಾಡೋದಾ, ಅಥವಾ 3 ಜನ ಮಾಡೋದಾ, 5 ಜನ ಮಾಡೋದಾ? ನೀವು ಎಷ್ಟು ಜನ ಆದ್ರೂ ಮಾಡ್ಬೋದು.
3 ಜನ ಆದ್ರೂ ಮಾಡ್ಬೋದು, ಒಬ್ಬರೇ ಆದ್ರೂ ಮಾಡ್ಬೋದು, 10 ಜನ ಮಾಡ್ಬೋದು, 15 ಜನ ಮಾಡ್ಬೋದು, 20 ಜನ ಮಾಡ್ಬೋದು. ಆದ್ರೆ ಕೌಂಟ್ ಮಾಡ್ಬೇಕಾದ್ರೆ ಕೆಲವು ಒಂದು ಮಾನದಂಡಗಳನ್ನ ನಾವು ಅನುಸರಿಸ್ಕೋಬೇಕು. ಆಗ ನಮ್ಗೆ ಸೂಕ್ತವಾಗಿ ಅದು ಕೌಂಟ್ ಮಾಡಿರೋದು ಸರಿ ಇದೆಯಾ ಇಲ್ವಾ ಅಂತ ಒಂದು ಗೊತ್ತಾಗತ್ತೆ. ಮೊದಲನೇದು ನೋಡಿ, ನಾನು ನಿಮ್ಗೆ ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ. ಎಷ್ಟು ಪಕ್ಷಿ ಇದೆ ಇಲ್ಲಿ? 1 2 3 4 5 6 ಸರಿ ಇದೆಯಾ? 6 ಇದೆ. ಈ ತರ ಪಕ್ಷಿಗಳಿದ್ರೆ ನಾವು ಸುಲಭವಾಗಿ ಕೌಂಟ್ ಮಾಡಿ ಹಾಕ್ಬಿಡ್ತೀವಿ. ಇನ್ನೊಂದು ಚಿತ್ರ ತೋರಿಸ್ತೀನಿ, ಯಾರಾದ್ರೂ ಉತ್ತರ ಹೇಳಿ. ಇಲ್ಲಿ ಎಷ್ಟು ಪಕ್ಷಿ ಇದೆ? ಎಷ್ಟಿದೆ ಇದರಲ್ಲಿ? 18 ಐತೆ ಸರ್. 18 ಇದೆ ಅಲ್ವಾ? 19. ಓಕೆ ಓಕೆ. 9, 10, 11, 12, 13, 14, 15, 16, 17, 18, 19 ಪಕ್ಷಿಗಳಿದೆ. ಈ ರೀತಿ ಕೂಡ ನಾವು ಸುಲಭವಾಗಿ ಎಣಿಕೆ ಮಾಡಬಹುದು. ಇನ್ನೊಂದು ಚಿತ್ರ ಇಲ್ಲಿ ಎಷ್ಟಿದೆ ಅಂತ ನೋಡಕ್ಕಾಗತ್ತಾ? ಆಗಲ್ಲ ಸರ್. ಅಲ್ವಾ? ಈ ರೀತಿ ಇದ್ರೆ ಏನು, ಗುಂಪಾಗಿ ಪಕ್ಷಿಗಳೇನಾದ್ರೂ ಕಂಡು ಬಂದ್ರೆ ಕೆಲವು ಭಾಗಗಳಲ್ಲಿ ಬರುತ್ತೆ. ಶಿವಮೊಗ್ಗ, ಚಿಕ್ಕಮಂಗ್ಳೂರು, ರಂಗನತಿಟ್ಟು ಈ ರೀತಿ ಹೋದಾಗ, ಪಕ್ಷಿಧಾಮಗಳಿಗೆ ಹೋದಾಗ ಈ ರೀತಿ ಪಕ್ಷಿಗಳು ಬರುತ್ತೆ. ಆದ್ರೆ ಈ ರೀತಿ ಇದ್ದಾಗ ಹೇಗೆ ಕೌಂಟ್ ಮಾಡೋದು? ಇದು ನಾವು ಕೌಂಟ್ ಅಲ್ಲಿ ಕೆಲವು ನೋಡಿ ಡೂಪ್ಲಿಕೇಶನ್ ಆಗ್ಬಾರ್ದು. ಈಗ ನಾವು ನೋಡಿರ್ತೀವಿ ಮರದ ಮೇಲೆ ಇರುತ್ತೆ, ಪುನಃ ನೀವು ಅಲ್ಲೆಲ್ಲೋ ಕೆಳಗಡೆ ಆಹಾರ ಹೊಡ್ಕೊಂಡು ಮತ್ತೆ ಬಂದಾಗ ಮತ್ತೆ ಅದನ್ನ ಡೂಪ್ಲಿಕೇಟ್ ಮಾಡ್ತೀವಿ. ಆ ರೀತಿ ಆಗ್ಬಾರ್ದು, ಅದನ್ನ ನಾವು ಗಮನಿಸ್ಕೋಬೇಕು. ಏನ್ ಮಾಡೋದು ಅಂತ ನೋಡಿ ನಿಮ್ ಚಿತ್ರ. ಈ ಚಿತ್ರದಲ್ಲಿ ಎಷ್ಟಿದೆ ಎಣ್ಸಕ್ಕಾಗತ್ತಾ? ಕ್ವಶನ್ ಮಾರ್ಕ್ ಆಗೋದಿಲ್ಲ. ಈ ರೀತಿ ಬಂದಾಗ ನಾವು ಆ ಪಕ್ಷಿ ಇರೋಂತ ಒಂದು ಪ್ರದೇಶವನ್ನ ನಾವು ಕಾಲ್ಪನಿಕವಾಗಿ ಒಂದು ಬಾಕ್ಸ್ ವೈಸ್ ಕೌಂಟ್ ಮಾಡ್ಕೋಬೇಕು. ಕೌಂಟ್ ಮಾಡ್ಕೊಂಡಂಗೆ ಏನು, ಈಗ ನೋಡಿ ಒಂದು ಭಾಗವನ್ನ ನಾನು ಕೌಂಟ್ ಮಾಡಿದೀನಿ. ಫಸ್ಟ್ ಈ ಭಾಗ, ಮೊದಲನೇ ಭಾಗ ಕೌಂಟ್ ಮಾಡ್ತೀನಿ. ನೆಕ್ಸ್ಟ್ ಏನು, ಅದನ್ನೇ 6 ಭಾಗ ಆಯ್ತು. ಈಗ 1 2 3 4. ಪ್ರತಿ ಬಾಕ್ಸ್ ಅಲ್ಲೂ ಕೂಡ ಅಂದಾಜು ಎಷ್ಟು ಪಕ್ಷಿಗಳು ಕಂಡು ಬರುತ್ತೆ ಅಂತ, ಪ್ರತಿ ಬಾಕ್ಸ್ ಅಲ್ಲೂ ಕೂಡ ಅಂದಾಜು ಎಷ್ಟು ಪಕ್ಷಿಗಳು ಕಂಡು ಬರುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಆಗ ನೋಡಿದಾಗ ನಮ್ಗೆ ನೋಡಿ, ಪ್ರತಿ ಬಾಕ್ಸ್ ಅಲ್ಲಿ ಫಸ್ಟ್ 32, 34, 46, 55, 84, 87 ಈ ರೀತಿ ನಾವು ಸುಲಭವಾಗಿ ಕೌಂಟ್ ಮಾಡ್ಬೋದು. ಕೌಂಟ್ ಮಾಡಿದಾಗ ನಮ್ಗೆ ಸುಮಾರು 338 ಪಕ್ಷಿಗಳು ಈ ಪ್ರದೇಶ ಇಲ್ಲಿ ಈ ಚಿತ್ರದಲ್ಲಿ ಇರೋದು ನಮ್ಗೆ ಕಂಡು ಬರ್ತದೆ. ಈ ರೀತಿ ಒಂದು ಯೋಜನೆ ಇರಬೇಕು, ಒಂದು ಪ್ಲಾನ್ ಇರಬೇಕು. ಪ್ಲಾನ್ ಇದ್ದಾಗ ನಮ್ಗೆ ಪಕ್ಷಿಗಳನ್ನ ಸುಲಭವಾಗಿ ಕೌಂಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಸುಮ್ನೆ ಎಷ್ಟೊಂದು ಅಂದಾಜು ಬರೀರಿ ಅನ್ನೋದು ಬೇಡ. 100 ಇರ್ಬೋದು, 110 ಇರ್ಬೋದು, ಆದ್ರೆ 100 ಇರೋದು 150 ಆಗ್ಬಾರ್ದು, 150 ಇರೋದು 200 ಆಗ್ಬಾರ್ದು. ಒಂದು 10-20 ಡಿಫ್ರೆನ್ಸ್ ಆಗ್ಬೋದು ಹೊರತು ಸಾಕಷ್ಟು ಅಂತರಕ್ಕೆ ವ್ಯತ್ಯಾಸ ಇದ್ದಾಗ ಅದು ಕೌಂಟು ತಪ್ಪಾಗತ್ತೆ. ಇದನ್ನ ನಾವು ಪಕ್ಷಿ ವೀಕ್ಷಣೆ ಮಾಡ್ಬೇಕಾದ್ರೆ ಗಮನಿಸ್ಕೋಬೇಕು. ಇದಾದ್ಮೇಲೆ ನಮ್ಗೆ ಹೇಗ್ ಮಾಡೋದು ಆಯ್ತು, ಯಾವಾಗ ಮಾಡ್ಬೇಕು ಅಥವಾ ಯಾವ್ದ್ರಲ್ಲಿ ಮಾಡ್ಬೇಕು ಅನ್ನೋದು ನೆಕ್ಸ್ಟ್. ಇದು ನಮ್ಗೆ ಬೇಕಾಗಿರುವಂತ ಪ್ರಮುಖವಾದ ಅಂಶ. ಇದನ್ನ ಈಗ ನಾವು ಏನು ನೆಕ್ಸ್ಟ್ 4 ದಿನ ಮಾಡ್ತೀವಲ್ಲ, ಇದನ್ನ eBird ಅನ್ನೋ ಒಂದು ಮೊಬೈಲ್ ಆ್ಯಪ್ ನಮ್ಗೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ಆ ಪ್ಲೇಸ್ಟೋರ್ ಅಲ್ಲಿ ಸಿಗೋ ಆ ಮೊಬೈಲ್ ಆ್ಯಪ್ ಮುಖಾಂತರ ನಾವೆಲ್ಲರೂ ಕೂಡ ಪಕ್ಷಿ ವೀಕ್ಷಣೆಯನ್ನ, ಅದರ ಗಣತಿಯನ್ನ ಮಾಡ್ಬೇಕಾಗತ್ತೆ. ಸರ್ ಇದರಲ್ಲಿ ಕೆಲವ್ರು ಮಾಡಕ್ ಗೊತ್ತಿಲ್ಲ, ಕೆಲವ್ರು ಹೇಗ್ ಮಾಡೋದು ಅರ್ಥ ಆಗೋದಿಲ್ಲ, ಪಕ್ಷಿಗಳ ಹೆಸರು ಗೊತ್ತಿಲ್ಲ, ಏನ್ ಮಾಡೋದು? ಅದಕ್ಕೂ ಕೂಡ ನಾವು ಒಂದು ವಿಧಾನವನ್ನ ಮಾಡಿದ್ದೀವಿ. ಒಂದು ಮೊಬೈಲ್ ಆ್ಯಪ್ ಮುಖಾಂತರ ಮಾಡ್ಬೋದು. ಸೆಕೆಂಡ್ ಒಂದು ಚೆಕ್ ಲಿಸ್ಟ್. ನಾನು ಏನು ನಿಮ್ಗೆ ವೆಟ್ಲ್ಯಾಂಡ್ ಬರ್ಡ್ಸ್ ಅಥವಾ ಮರದ ಮೇಲೆ ಇರುವಂತಹ ಪಕ್ಷಿಗಳು ಯಾವ್ದು ಹೇಳಿದೆ, ಅಥವಾ ನೆಲದಲ್ಲಿ ಆಹಾರವನ್ನು ಅರಸುವ ಪಕ್ಷಿಗಳು ಅಂತ ಏನ್ ಹೇಳಿದ್ವಿ, ಅಷ್ಟು ಲಿಸ್ಟ್ ಅನ್ನು ಕೂಡ ಕನ್ನಡ ಹಾಗೂ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಒಂದು ಚೆಕ್ ಲಿಸ್ಟ್ ಅನ್ನ ನಾವು ಮಾಡಿದ್ದೇವೆ. ಚೆಕ್ ಲಿಸ್ಟ್ ನಿಮ್ಗೆ ಶೇರ್ ಮಾಡ್ತೇವೆ. ಜೊತೆಗೆ ಇವತ್ತು ಇದನ್ನ ನಾವು ಕೆಲವರು GKM, BFT ಟೆಕ್ನಿಕಲ್ ಸ್ಟಾಫ್ ಯಾರ್ಯಾರು ಇದ್ದಾರೆ PDA ಯೂಸ್ ಮಾಡ್ತಿದ್ದಾರೆ. PDA ಒಂದು ಸ್ಟಾರ್ಟ್ ಕೋಡ್, ಎಂಡ್ ಕೋಡ್ ಕೊನೆಯಲ್ಲಿ ಕೊಡ್ತೇವೆ. ನೀವು ಅದನ್ನ ಎಂಟ್ರಿ ಮಾಡಿದ್ರೆ ಯಾರ್ಯಾರು PDA ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಎಲ್ಲ ರೀಡಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಯಾರು PDA ಇಲ್ಲ ಅವ್ರಿಗೂ ಕೂಡ ನಿಮ್ಗೆ ವಾಟ್ಸಪ್ ಮುಖಾಂತರ ಕಳಿಸ್ತೇವೆ. ಈ 2 ಮುಖಾಂತರ ನಾವು ಚೆಕ್ ಲಿಸ್ಟ್ ಅನ್ನ ಫಿಲ್ ಮಾಡ್ಬೋದು. ನೋಡಿ, ಮೊದಲನೇದು ಡೈರೆಕ್ಟ್ ಆಗಿ ನೀವು ಮೊಬೈಲ್ ಅಲ್ಲಿ ರಿಜಿಸ್ಟರ್ ಮಾಡ್ತೀರಿ. ರಿಜಿಸ್ಟರ್ ಮಾಡಿದ ತಕ್ಷಣ ಎಂಟರ್ ಮಾಡ್ತಾ ಹೋಗ್ತಾ ಇರ್ತೀರಿ. ಎರಡನೇದೇನು ಅಂದ್ರೆ ಚೆಕ್ ಲಿಸ್ಟ್. ನನಗೆ ಮೊಬೈಲ್ ಅಲ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಕ್ ಬರಲ್ಲ ಅಂದಾಗ ಚೆಕ್ ಲಿಸ್ಟ್ ತಗೊಂಡು ಹೋಗ್ತೀರಿ ಫೀಲ್ಡ್ಗೆ ಹೋದಾಗ
ನೀವು ಆ ಪಕ್ಷಿಗಳು ಯಾವ್ದು ಕಂಡು ಬರುತ್ತೆ, ಅದ್ರ ಹೆಸರುಗಳೆಲ್ಲ ಇರುತ್ತೆ, ಅದ್ರ ಪಕ್ಕದಲ್ಲಿ ಸಂಖ್ಯೆಗಳನ್ನ ಹಾಕೋದು. ಏನಿರುತ್ತೆ, ಪಕ್ಷಿ ವೀಕ್ಷಣೆ ದಿನಾಂಕ ಮತ್ತು ಸಮಯ ಇರುತ್ತೆ. ನೀವು ಯಾವ ಡೇಟ್ ಅಲ್ಲಿ ಎಷ್ಟು ಗಂಟೆಗೆ ಹೋಗ್ತೀರಾ ಅಂತ. ಪಕ್ಷಿ ವೀಕ್ಷಣೆ ಮಾಡಿಯೋ ಸಮಯ ಯಾವುದು ಅಂದ್ರೆ ಬೆಳಿಗ್ಗೆ 7ರಿಂದ 9:30, ಇಲ್ಲ 6:30 ಆದ್ರೂ ಪ್ರಾರಂಭ ಮಾಡೋದು ಬೆಳಿಗ್ಗೆ ಹೊತ್ತು. ಸಂಜೆ ಮಾಡೋದಾದ್ರೆ 4 ಗಂಟೆಯಿಂದ 6:30. ಇವೆರಡೂ ಕೂಡ ಪಕ್ಷಿಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅತ್ಯುತ್ತಮವಾದ ಸಮಯ. ಮಧ್ಯದಲ್ಲಿ 10ರಿಂದ 4 ಅದು ಹೆಚ್ಚು ಮಾಡೋದಕ್ಕೆ ಹೋಗ್ಬಾರ್ದು. ಅಲ್ಲಿ ಪಕ್ಷಿಗಳು ಕೂಡ ಬಿಸಿಲಿನ ತಾಪಕ್ಕೆ ಹೆಚ್ಚು ಬರೋದಿಲ್ಲ. ವೆಟ್ಲ್ಯಾಂಡ್ ಬರ್ಡ್ಸ್ ಮಾತ್ರ ಕಾಣಿಸುತ್ತೆ. ನಮಗೂ ಕೂಡ ಅದು ಹೆಚ್ಚು ಆಯಾಸದಾಯಕ. ಹಾಗಾಗಿ ಬೆಳಿಗ್ಗೆ ಮತ್ತು ಸಂಜೆ 2 ಗಂಟೆಗಳ ಕಾಲ ಮಾಡೋದು ಒಂದು ಉತ್ತಮವಾದ ಅಭ್ಯಾಸ. ಗ್ರಾಮ ಪಂಚಾಯತಿ, ತಾಲೂಕು, ಜಿಲ್ಲೆ, ನಿಮ್ಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡು, ನೀವು ಆ ಸ್ಥಳಕ್ಕೆ ಹೋಗಿದ್ದು ಏನಾದ್ರೂ ಇದ್ರೆ ಅದನ್ನ ಹಾಕಿ. ಈ ಗ್ರೂಪ್ ಅಲ್ಲಿ ನೀವು 10 ಜನ 15 ಜನ ಏನಾದ್ರೂ ಹೋದ್ರೆ ಮಹಿಳೆಯರು ವುಮನ್ ಪಾರ್ಟಿಸಿಪೇಷನ್ ಏನಾದ್ರೂ ಇದ್ರೆ ಅವ್ರ ಸಂಖ್ಯೆ ಹಾಕಿ, ಎಷ್ಟು ಜನ ಮಹಿಳೆಯರು ಬಂದಿದ್ರು ಅಂತ. ಟೋಟಲ್ ಎಷ್ಟು ಜನ ಭಾಗವಹಿಸಿದ್ರು ಅನ್ನೋದು ಕೂಡ ಈ ನೀವು ಚೆಕ್ ಲಿಸ್ಟ್ ಅಲ್ಲಿ ಹಾಕ್ಬೇಕು. ಆಗ ಜೊತೆಯಲ್ಲಿ ಈ ಡೇಟಾವನ್ನ ಕಲೆಕ್ಟ್ ಮಾಡಿದ್ದೆ ಯಾರು, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು ಅಥವಾ ಇಮೇಲ್ ಐಡಿ, ಇಷ್ಟನ್ನು ಕೂಡ ನೀವು ಚೆಕ್ ಲಿಸ್ಟ್ ಅಲ್ಲಿ ಹಾಕ್ಬೋದು. ಈಗ ನಾನು ನಿಮ್ಗೆ eBird ಅನ್ನೋ ಒಂದು ಆ್ಯಪ್ ಹೇಳ್ತೀನಿ. ತಾವೆಲ್ಲರೂ ಕೂಡ ಅದನ್ನ ತರಬೇತಿ ಆದ್ಮೇಲೆ ಅಥವಾ ಜೊತೆಗೂ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲನೇದು eBird ಅಂತ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ ಅಲ್ಲಿ eBird ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಆ್ಯಪ್ ಅನ್ನ ಇನ್ಸ್ಟಾಲೇಷನ್ ಕೇಳುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ್ಮೇಲೆ ನಿಮ್ಗೆ ಒಂದು ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಪ್ರತಿಯೊಬ್ಬರು ಕೂಡ ಹೊಸದಾಗಿ ಬಳಕೆ ಮಾಡೋರು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ನೀವು ಯಾವುದೇ ಒಂದು ಆ್ಯಪ್ ಅನ್ನ ಬಳಕೆ ಮಾಡಿ, ಇದು ಮ್ಯಾಂಡೇಟ್ರಿ. ರಿಜಿಸ್ಟ್ರೇಷನ್ ಆಗದೆ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ರಿಜಿಸ್ಟ್ರೇಷನ್ ಆಗಿ. ಎರಡನೇದು, ನೀವು ಕ್ರಿಯೇಟ್ ಅಕೌಂಟ್ ಅಲ್ಲಿ ಏನ್ ಕೇಳುತ್ತೆ, ನಿಮ್ಮ ಹೆಸರು ಕೇಳುತ್ತೆ, ನಿಮ್ಮ ಯೂಸರ್ ನೇಮ್ ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ, ಕ್ರಿಯೇಟ್ ಅಕೌಂಟ್, ಇಮೇಲ್ ಐಡಿ ಕೇಳ್ತಾರೆ. ಎಲ್ರಿಗೂ ಇಮೇಲ್ ಐಡಿ ಇರಬೇಕು. ಇಮೇಲ್ ಐಡಿ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಆಕ್ಟಿವೇಟ್ ಅಕೌಂಟ್ ಅಂತ ನಿಮ್ಮ ಇಮೇಲ್ಗೆ ಒಂದು ಲಿಂಕ್ ಅನ್ನ ಕಳಿಸ್ತಾರೆ. ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ನೋಡಿ, ಥ್ಯಾಂಕ್ ಯು, ಯುವರ್ ಅಕೌಂಟ್ ಈಸ್ ನೌ ಆಕ್ಟಿವೇಟೆಡ್ ಅಂತ ಬರುತ್ತೆ. ಇದೆ, ಪುನಃ ನಾನು ಹೇಳ್ತೀನಿ. ಮೊದಲನೇದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. 2, ಕ್ರಿಯೇಟ್ ಅಕೌಂಟ್. ಹೊಸಬ್ರು ಅಕೌಂಟ್ ಕ್ರಿಯೇಟ್ ಆಗಿದ ತಕ್ಷಣ ನಿಮ್ಮ ಇಮೇಲ್ ಐಡಿ ಕೊಡಬೇಕು. ಇಮೇಲ್ ಐಡಿಯಲ್ಲಿ ನಿಮ್ಗೊಂದು ಲಿಂಕ್ ಕೊಡ್ತಾರೆ. eBird ಒಂದು ಲಿಂಕ್ ಬರುತ್ತೆ, ಆಕ್ಟಿವೇಟ್ ಅಕೌಂಟ್ ಅಂತ ಇರುತ್ತೆ. ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ಎ ಕಾರ್ನರ್ ಲ್ಯಾಬ್ ಅಕೌಂಟ್, ಪ್ಲೀಸ್ ಕ್ಲಿಕ್ ದ ಬಟನ್ ಬಿಲೋ ಟು ಆಕ್ಟಿವೇಟ್ ಯುವರ್ ಅಕೌಂಟ್ ಅಂತ. ಆಕ್ಟಿವೇಟ್ ಅಕೌಂಟ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟು ಆಕ್ಟಿವೇಟ್ ಆಗುತ್ತೆ. ಅದಾದ್ಮೇಲೆ ಈಗ ನಿಮ್ಗೆ ವಿಶೇಷವಾಗಿ, ಸರ್ ನಮ್ಗೆ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಇರ್ಬೋದು, ಅಥವಾ ಸಮಸ್ಯೆ ಆಗ್ಬೋದು. ಸೈನ್ ಇನ್ ಡೈರೆಕ್ಟ್ ಆಗಿ ಮಾಡೋದಾದ್ರೆ ಡೈರೆಕ್ಟ್ ಆಗಿ ಸೈನ್ ಇನ್ ಮಾಡ್ಬೋದು. ನೀವು ಸೈನ್ ಇನ್ ಮಾಡಿದಾಗ ಎಲ್ರಿಗೂ ನಾನು ಯೂಸರ್ ನೇಮ್ ಹೇಳ್ತಾ ಇದ್ದೀನಿ. ನೀವು ಹೊಸದಾಗಿ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಥವಾ ಅವಶ್ಯಕತೆ ಇಲ್ಲ ಅಂದ್ರೆ ತಾವೆಲ್ಲರೂ ಯೂಸರ್ ನೇಮ್ ಇಲ್ಲಿ ಬರ್ಕೊಳ್ಳಿ. FES ಕರ್ನಾಟಕ ಅಂತ ಯೂಸರ್ ನೇಮ್ ಹಾಕಿ. ಪಾಸ್ವರ್ಡ್ FES 12345 ನಂಬರ್ ಹಾಕ್ಬೇಕು. FES ಕರ್ನಾಟಕ ಯೂಸರ್ ನೇಮ್, ಪಾಸ್ವರ್ಡ್ FES 12345 ಹ್ಯಾಶ್. ಇದನ್ನ ಕೊಡೋ ಮುಖಾಂತರ ನೀವು ಲಾಗಿನ್ ಆಗ್ತೀರಿ. ಲಾಗಿನ್ ಆದ್ಮೇಲೆ ನಿಮ್ಗೆ ಇನ್ಸ್ಟಾಲ್ ಎ ಬರ್ಡ್ ಪ್ಯಾಕ್ ಅಂತ ಒಂದು ಆಪ್ಷನ್ ಕೇಳುತ್ತೆ. ಇನ್ಸ್ಟಾಲ್ ಎ ಬರ್ಡ್ ಪ್ಯಾಕ್ ಅಂದ್ರೆ, ಬರ್ಡ್ ಪ್ಯಾಕ್ ಅಂದ್ರೆ ಇಡೀ ವಿಶ್ವದ ಡಾಟಾ ಇರುತ್ತೆ. ಪಕ್ಷಿ ಅಂದ್ರೆ ಎಷ್ಟು, 11,000 ಪಕ್ಷಿಗಳ ಸಂಖ್ಯೆ ಇರುತ್ತೆ. ಸರ್ ಹಲೋ ಸರ್, FES ಕರ್ನಾಟಕ, FES ಆದ್ಮೇಲೆ ಸ್ಪೇಸ್ ಕೊಡ್ಬೇಕು ಸರ್? ಏನಿಲ್ಲ, ಸ್ಪೇಸ್ ಏನಿಲ್ಲ ಮೂರ್ತಿ. ಓಕೆ, ಸುಮಾರು 11,000 ಪಕ್ಷಿಗಳ ಮಾಹಿತಿ ಇದರಲ್ಲಿ ಇರುತ್ತೆ. ಆಗ ನೀವು ಇನ್ಸ್ಟಾಲ್ ಎ ಬರ್ಡ್ ಪ್ಯಾಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಆಪ್ಷನ್ ವ್ಯೂ ಸಜೆಷನ್, ಬ್ರೌಸ್ ಆಲ್ ಪ್ಯಾಕ್ ಅಂತ 2 ಆಪ್ಷನ್ ಇರುತ್ತೆ. ನೀವು ಬ್ರೌಸ್ ಆಲ್ ಪ್ಯಾಕ್ ಅಂತ ಕೊಡಿ. ಬಲಭಾಗದ್ದು ನಿಮ್ಗೆ ಬರುತ್ತೆ. ದೇಶಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ದೇಶದಲ್ಲಿ ನಮ್ಗೆ ಎಲ್ಲಾ ದೇಶಗಳಿರುತ್ತೆ. ಇಂಡಿಯಾ ಆಯ್ಕೆ ಮಾಡ್ಕೊಳ್ಳಿ. ಇಂಡಿಯಾ ಕ್ಲಿಕ್ ಮಾಡಿದ್ರೆ ಭಾರತದಲ್ಲಿ ಇರುವಂತ ಎಲ್ಲಾ ರಾಜ್ಯಗಳು ಬರುತ್ತೆ. ನಮ್ಗೆ ಬೇಕಾಗಿರೋದು ಯಾವುದು, ಕರ್ನಾಟಕ. ಕರ್ನಾಟಕ ಸುಮಾರು 2ರಿಂದ 3 MB ಇರುತ್ತೆ. ಕರ್ನಾಟಕ ಕ್ಲಿಕ್ ಮಾಡ್ತೀನಿ. ನಾನು ತೋರಿಸ್ತೀನಿ ನಿಮ್ಗೆ, ಡೆಮೋ ಮಾಡ್ತೀನಿ. ಅಲ್ಲಿಗೆ ಕರ್ನಾಟಕದಲ್ಲಿ ಇರುವಂತ 570 ಪ್ರಭೇದದ ಪಕ್ಷಿಗಳ ಡಾಟಾ ನಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಆಗುತ್ತೆ.
ಇಂಡಿಯಾ ಅಂತ ನಾವು ಎಲ್ಲಾ ರಾಜ್ಯಗಳದ್ದು ಕೂಡ ಡೌನ್ಲೋಡ್ ಮಾಡಿದ್ರೆ 1370 ಪಕ್ಷಿ ಪ್ರಭೇದಗಳ ಡೇಟಾ ಕೂಡ ನಮ್ಮ ಮೊಬೈಲ್ಗೆ ಬರುತ್ತೆ. ಇದನ್ನ ನಾವು ಮಾಡಬೇಕು. ಎಲ್ಲರೂ ಕೂಡ ಬಳಕೆ ಮಾಡಬೇಕಾದ್ರೆ FES ಕರ್ನಾಟಕ ಯೂಸರ್ ನೇಮ್ ಹಾಕೊಳ್ಳಿ, ಪಾಸ್ವರ್ಡ್ FES 12345 ಇದನ್ನೇ ಹಾಕ್ಬೇಕು. ಇದಾದ್ಮೇಲೆ ಏನ್ ಮಾಡ್ತಾರೆ, ನೀವು ಓಪನ್ ಮಾಡಿದ ತಕ್ಷಣ ಎಡಗಡೆ ನೋಡಿ ಕಾಮನ್ ನೇಮ್, ಸೈಂಟಿಫಿಕ್ ನೇಮ್ ಬೋತ್ ಅಂತ ಇರುತ್ತೆ. ನಮ್ಗೆ ಈ ವೈಜ್ಞಾನಿಕ ಹೆಸರು ಕನ್ಫ್ಯೂಸ್ ಆಗುತ್ತೆ. ವೈಜ್ಞಾನಿಕ ಹೆಸರನ್ನ ಯಾರು ಹೇಳಿ ಮೂರ್ತಿ? ನಮ್ಮದೇ ಸರ್. ಹೇಳಿ ಸರ್. ಅದು ಇದು FEC ಕರ್ನಾಟಕ ಮತ್ತೆ ಬುಡಕ್ಕೆ FEC 1235 ಯಾಶ್ ಐತಲ್ ಸರ್. ಅದು ಕ್ಯಾಪಿಟಲ್ ಸರ್. ಇದು FEC ಕ್ಯಾಪಿಟಲ್ ಸರ್. ಇದು ಎಲ್ಲ ಸ್ಮಾಲ್ ಇಲ್ಲಿ ಎಲ್ಲಿದೆ ಹಾಗೆ ಸರ್. ಓಕೆ, ಇಲ್ಲಿ ಏನ್ ಕಾಣಿಸ್ತದೆ ಅದೇ ರೀತಿ, ಸರಿನಾ? ಇಲ್ಲಿ ನೀವು ಸೆಟ್ಟಿಂಗ್ಸ್ ಏನು ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಕಾಮನ್ ನೇಮ್, ಸೈಂಟಿಫಿಕ್ ನೇಮ್ ಬೋತ್ ಅಂತ ಇರುತ್ತೆ. ಅದು ಹೇಗಿದೆ ಹಾಗೆ ಇರಲಿ. ನೀವು ನೆಕ್ಸ್ಟ್ ಕಂಟಿನ್ಯೂ ಹೋದ್ರೆ ನೋಡಿ, ನಿಮ್ಗೆ ಚೆಕ್ ಲಿಸ್ಟ್ ಅನ್ನೋದು ಒಂದು ಬರುತ್ತೆ ನೋಡಿ. ಇದು ಸ್ಟಾರ್ಟ್ ಚೆಕ್ ಲಿಸ್ಟ್ ಅಂತ ಒಂದು ಬರುತ್ತೆ. ಇದು ನಮ್ಮ ನೀವು ಸೈನ್ ಇನ್ ಆಗಿದ್ದೀರಿ ಅನ್ನೋ ಅರ್ಥ. ಸೈನ್ ಇನ್ ಆದಾಗ ಡೇಟ್ ಬರುತ್ತೆ ನೋಡಿ. ಡೇಟ್ ಅಂದ್ರೆ ನೀವು ನಾಳೆ ಪ್ರಾರಂಭ ಮಾಡಿದ್ರೆ 16 ಫೆಬ್ರವರಿ 2024 ಅಂತ ಇರುತ್ತೆ. ಇದು ಟೈಮು. ಇದೆಲ್ಲವೂ ಕೂಡ ನೀವು ಯಾವಾಗ ಪ್ರಾರಂಭ ಮಾಡ್ತೀರಿ ಅದೇ ಡೇಟು ಮತ್ತು ಟೈಮಲ್ಲಿ ರನ್ ಆಗ್ತಾ ಹೋಗ್ತಾ ಇರುತ್ತೆ. ಟೈಮ್ ಆಗುತ್ತೆ. ಟೈಮ್ ನೀವೇನು ಚೇಂಜ್ ಮಾಡಬೇಡಿ. ಸ್ಟಾರ್ಟ್ ಚೆಕ್ ಲಿಸ್ಟ್ ಅಂತ ಕೊಡ್ಬೇಕಷ್ಟೆ. ಸ್ಟಾರ್ಟ್ ಚೆಕ್ ಲಿಸ್ಟ್ ಅಂತ ಕೊಟ್ಟಿದ ತಕ್ಷಣ ಈ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನ್ ಬಂದ್ರೆ ನೋಡಿ, ಇಲ್ಲೆಲ್ಲ ಪಕ್ಷಿಗಳ ನೇಮು ಬರ್ತಾ ಇರುತ್ತೆ. ನಿಮ್ಗೆ ಪಕ್ಷಿಗಳ ಹೆಸರು ಗೊತ್ತಿಲ್ಲ, ಕೆಲವು ಪಕ್ಷಿಗಳು ಗೊತ್ತಿರುತ್ತೆ, ನೋಡ್ತೀರಿ. ನಾವು ನಿಮ್ಗೊಂದು ಚೆಕ್ ಲಿಸ್ಟ್ ನಾವು ಕಳಿಸಿರ್ತೀವಲ್ಲ, ಪ್ರಿಂಟ್ ತಗೊಂಡಿರ್ತೀರಿ. ಪ್ರಿಂಟ್ ತಗೊಂಡೋಗ ನಿಮ್ಗೆ ಸುಮ್ನೆ ಇಲ್ಲಿ ಉದಾಹರಣೆಗೆ ಒಂದು ಪಾರಿವಾಳ, ಡವ್ ಅಂತ ಕರಿತೀವಿ, ಪಾರಿವಾಳ 3 ನೋಡಿರ್ತೀರಿ. ಏನ್ ಮಾಡ್ಬೇಕು, ಈ ಬಾಕ್ಸ್ ಅಲ್ಲಿ 3 ಅಂತ ಟೈಪ್ ಮಾಡಿ ಡವ್ ಅಂತ ಹಾಕಿದ ತಕ್ಷಣ ಆ ಪಕ್ಷಿದ ಹೆಸರು ಬರುತ್ತೆ. ಕ್ಲಿಕ್ ಮಾಡೋದು ಅಷ್ಟೇ. ಹಾಗೆ ಇನ್ನೊಂದು ಯಾವ್ದಾದ್ರು ನವಿಲ್ ನೋಡ್ತೀರ, ಅದನ್ನ ಪಿ ಫೋಲ್ ಅಂತ ಕರಿತೀವಿ. ಕನ್ನಡ ಇದ್ರಲ್ಲಿ ಬರೋದಿಲ್ಲ, ಇಂಗ್ಲಿಷ್. ಪಿ ಫೋಲ್ ಅಂತ, ಪಿ ಫೋಲ್ ಎಷ್ಟು 3 ನೋಡಿರ್ತೀರಾ. 3 ಅಂತ ಟೈಪ್ ಮಾಡಿ PEAFOWL ಅಂತ ಹಾಕಿದ ತಕ್ಷಣ ಅದು ಬರುತ್ತೆ. ಕ್ಲಿಕ್ ಮಾಡೋದು, ಕೌಂಟ್ ಆಗುತ್ತೆ. ಹಾಗೆ ಇನ್ನೊಂದು ಬುಲ್ಬುಲ್ ಅಂತ ಯಾವ್ದಾದ್ರು ಪಕ್ಷಿ ನೋಡಿರ್ತೀರಿ, ಬುಲ್ಬುಲ್ ಅಂತ ಟೈಪ್ ಮಾಡಿ 2 ಇರುತ್ತೆ. 2 ಅಂತ ಟೈಪ್ ಮಾಡಿ ಬುಲ್ಬುಲ್ ಅಂತ ಹಾಕಿದ್ರೆ ಬರುತ್ತೆ. ಇದೆಲ್ಲ ಆದ್ಮೇಲೆ ನೀವು 1 ಗಂಟೆ ಅಥವಾ 3/4 ಗಂಟೆ ಅಥವಾ ಅರ್ಧ ಗಂಟೆ ಎಷ್ಟಾದ್ರೂ ಆಗ್ಬೋದು. ಅದಾದ ನಂತರ ನೀವು ಸಂಪೂರ್ಣವಾಗಿ ಲಿಸ್ಟ್ ಅನ್ನ ಮಾಡ್ತೀರಾ. ಲಿಸ್ಟ್ ಮಾಡಿದ್ದು ನಿಮ್ಗೆ ಇಲ್ಲಿ ಟಿಕ್ ಇದೆಯಲ್ವಾ, ನೀವು ಆಡ್ ಮಾಡ್ತಾ ಇದ್ದಂಗೆ ಎಷ್ಟು ಪಕ್ಷಿ ಕೌಂಟ್ ಮಾಡಿದೀರಾ ಅಂತ ಇಲ್ಲಿ ಬಂದ್ಬಿಡುತ್ತೆ. ಈ ಕೆಳಗಡೆ ರೆಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಹೋಗ್ತೀರಿ, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ನಂಬರು ಎಷ್ಟು ಪಕ್ಷಿ ಇದೆ, ಲೊಕೇಶನ್ ನಿಮ್ಗೆ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ GPS ಆಧಾರದ ಮೇಲೆ ಲೊಕೇಶನ್ ಟ್ರ್ಯಾಕ್ ಆಗ್ತಾ ಹೋಗ್ತಾ ಇರುತ್ತೆ. ಸಬ್ಮಿಟ್ ಮಾಡಕ್ ಹೋದಾಗ ಅದು ಕೇಳುತ್ತೆ, ಆರ್ ಯು ಸಬ್ಮಿಟಿಂಗ್ ಎ ಕಂಪ್ಲೀಟ್ ಚೆಕ್ ಲಿಸ್ಟ್ ಆಫ್ ದ ಬರ್ಡ್ಸ್. ಆಯ್ತಾ, ನೀವೇನು ನೋಡಿದ್ದೀರಾ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೀರಾ ಅಥವಾ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ನೀವು ಎಸ್ ಅಂತ ಕೊಡ್ತೀರಾ. ಎಸ್ ಅಂತ ಕೊಟ್ಟು ಕಂಟಿನ್ಯೂ ಮಾಡ್ತೀರಿ. ಸ್ಟಾಪ್ ಮಾಡ್ದಿರಿ. ಸ್ಟಾಪ್ ಮಾಡಿದಾಗ ನಿಮ್ಮ ನೋಡಿ ಲೊಕೇಶನ್ ಇದು, ನೀವು ಎಲ್ಲಿ ಟ್ರ್ಯಾಕ್ ಮಾಡಿರ್ತೀರಲ್ವಾ, ನೀವು ಒಂದು ಕೆರೆ ಹತ್ರ ಹೋಗಿರ್ತೀರಿ, ಸಂಪೂರ್ಣ ಕೆರೆ ಎಲ್ಲೆಲ್ಲಿ ಓಡಾಡ್ತೀರೋ ಅದೆಲ್ಲ ನಿಮ್ಗೆ ಕಾಣಿಸುತ್ತೆ. ನಮ್ಮಲ್ಲಿ FES CLM ಇದೆಯಲ್ವಾ, ಹಾಗೆ ನೀವೇನು ವಾಕ್ ಮಾಡಿರ್ತೀರಿ, ಎಷ್ಟು ಗಂಟೆ ಮಾಡಿರ್ತೀರಿ, ಆ ಸ್ಥಳದ್ದು ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಇರುತ್ತೆ, ಎಷ್ಟು ನಿಮಿಷ ಮಾಡಿರ್ತೀರಿ ಎಲ್ಲ ಬರುತ್ತೆ. ಸಬ್ಮಿಟ್ ಅಂತ ಲಾಸ್ಟ್ ಅಲ್ಲಿ ಕೊಡ್ಬೇಕು. ಅದು ನಮ್ಗೆ ಡೇಟಾ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ್ಮೇಲೆ ನೋಡಿ, ನಿಮ್ಗೆ ಮೈ ಚೆಕ್ ಲಿಸ್ಟ್ ಅನ್ನೋ ಒಂದು ಆಪ್ಷನ್ ಅಲ್ಲಿ ಸಬ್ಮಿಟೆಡ್ ಅಂತ ಸಬ್ಮಿಟೆಡ್ ಕೊಟ್ರೆ ನೀವು ಯಾವ ಚೆಕ್ ಲಿಸ್ಟ್ ಮಾಡಿದೀರಾ ಅದೆಲ್ಲ ನಿಮ್ಮಲ್ಲೇ ಇರುತ್ತೆ. ಇಲ್ಲಿದೆ ನೋಡಿ, ಸಬ್ಮಿಟ್, ಚೆಕ್ ಲಿಸ್ಟ್, ಎಕ್ಸ್ಪ್ಲೋರು, ಮೈ ಇಬರ್ಡ್ ಅನ್ನೋದ್ರಲ್ಲಿ ನೀವು ಚೆಕ್ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಅದರಲ್ಲಿ 2 ಆಪ್ಷನ್, ಒಂದು ನಾಟ್ ಸಬ್ಮಿಟೆಡ್, ಸಬ್ಮಿಟೆಡ್. ಇದನ್ನ ಯಾವಾಗ ನಾಟ್ ಸಬ್ಮಿಟೆಡ್ ಆಗುತ್ತೆ, ಪಕ್ಷಿ ವೀಕ್ಷಣೆ ಎಲ್ಲ ಮಾಡಿರ್ತೀರಿ, ಅದು ನಿಮ್ಮ ಆಪ್ ಅನ್ನ ಕ್ಲೋಸ್ ಮಾಡಿರೋದಿಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಸ್ಟಾಪ್ ಮಾಡಿರ್ತೀರ ಅಷ್ಟೇ, ಮನೆಗೆ ಬಂದಿರ್ತೀರಿ. ನೀವು ಬೆಳಿಗ್ಗೆ ಮಾಡೋದನ್ನ ಸಂಜೆ ಕೂಡ ಸಬ್ಮಿಟ್ ಮಾಡ್ಬೋದು. ಓಕೆ, ಬಟ್ ಆ ಟ್ರ್ಯಾಕ್ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ.
ಆ ರೀತಿ ನೀವು ಸಬ್ಮಿಟ್ ಮಾಡದೇ ಇರೋದೆಲ್ಲ ನಾಟ್ ಸಬ್ಮಿಟ್ ಅಲ್ಲಿ ಇರುತ್ತೆ. ತಕ್ಷಣ ಅಥವಾ ಸಂಜೆನೆ ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆಗಿದ ತಕ್ಷಣ ನೀವು ಈ ಬರ್ಡ್ ಅನ್ನೋ ಒಂದು ವೆಬ್ಸೈಟ್ಗೆ ಹೋದ್ರೆ ಇದೇ ಯೂಸರ್ ಐ ಡಿ ಇದೇ ಪಾಸ್ವರ್ಡ್ ಹಾಕಿದ್ರೆ ನೀವೇನ್ ಡೇಟಾ ಅಪ್ಲೋಡ್ ಮಾಡಿದಿರಾ ಅದೆಲ್ಲವೂ ಕೂಡ ಸಿಗುತ್ತೆ. ಹೀಗೆ ನಾವು ಇಡೀ ರಾಷ್ಟ್ರದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸೇರಿ ಈ 4 ದಿನ ಪಕ್ಷಿ ಗಣತಿಯನ್ನ ಮಾಡಬೇಕಾಗತ್ತೆ. ಕೆಲವು ಸಜೆಷನ್ ಏನು, ಪಕ್ಷಿ ವೀಕ್ಷಣೆ ಮಾಡೋದಕ್ಕೆ ಕೆಲವೊಂದು ಉಪಕರಣಗಳು ಮ್ಯಾಂಡೇಟರಿ ಇಲ್ಲ, ಬಟ್ ಕೆಲವು ಮ್ಯಾಂಡೇಟರಿ. ನಿಮ್ಮಲ್ಲಿ ಈ ಪಕ್ಷಿಗಳನ್ನ ದೂರದಲ್ಲಿ ಇರೋದು ನೋಡೋದಕ್ಕೆ ಬೈನಾಕ್ಯುಲರ್ ಏನಾದ್ರೂ ಇದ್ರೆ ಅದನ್ನ ನೀವು ಬಳಕೆ ಮಾಡ್ಬೋದು. ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಬೇಡ. ಎರಡನೇದು ಫೀಲ್ಡ್ ಗೈಡ್ ಕಡ್ಡಾಯ. ಫೀಲ್ಡ್ ಗೈಡ್ ಇರಬೇಕು. ಅದೊಂದು ಪ್ರಿಂಟ್ಔಟ್ ತಗೊಳ್ಳಿ ನೀವು. ಫೀಲ್ಡ್ ಗೈಡ್ ಇದ್ರೆ ನಿಮ್ಗೆ ಯಾವ ಪಕ್ಷಿ ಅನ್ನೋದು ಹೆಸರು ಗೊತ್ತಾಗುತ್ತೆ, ಸ್ವಲ್ಪ ಕಲ್ತ್ಕೊಳ್ಳೋಕೆ ಯೂಸ್ ಆಗುತ್ತೆ, ಹಾಗಾಗಿ ಅದು ಅಗತ್ಯ. ಮೂರನೇದು ಬುಕ್ಕು ಮತ್ತು ಪೆನ್ನು. ಚೆಕ್ ಲಿಸ್ಟ್ ನಾವೇನ್ ಕೊಡ್ತೀವಲ್ಲ ಆ ಚೆಕ್ ಲಿಸ್ಟ್ ಜೊತೆ ಒಂದು ಪೆನ್ನನ್ನ ನೀವು ಕಡ್ಡಾಯವಾಗಿ ಇಟ್ಕೊಂಡು ಹೋಗಿ. ಅದರಿಂದ ಏನಾಗುತ್ತೆ, ನೀವು ಅಲ್ಲೇ ಕೌಂಟ್ ಮಾಡಿ ಅಲ್ಲೇ ಬರಿಬೋದು, ಅದು ಕೂಡ ನಿಮ್ಗೆ ಯೂಸ್ಫುಲ್ ಆಗುತ್ತೆ. 4 ಕ್ಯಾಮ್ರಾ ನಿಮ್ಮ ಹತ್ರ ಇದ್ರೆ ಯೂಸ್ಫುಲ್, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ, ಆಪ್ಷನಲ್ ಅದು. ಇದ್ರೆ ತಗೊಂಡೋಗಿ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಕೊನೆಯದಿದೆಯಲ್ಲ, ಹಾಗಾಗಿ ನಿಮಗೆ ಕುಡಿಯೋದಕ್ಕೆ ನೀರು ಏನಾದ್ರು ತೆಗೆದುಕೊಂಡು ಹೋದ್ರೆ ಮರು ಬಳಕೆ ಮಾಡುವಂತ ಒಂದು ಬಾಟ್ಲ್ಗಳನ್ನ ನೀವು ಬಳಸಿ. ಆದಷ್ಟು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ಹೋಗುವಂಥದ್ದು ಅಲ್ಲಿ ಎಸೆಯುವಂಥದ್ದು ಬೇಡ, ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಕೆಲವು ನೀವು ಪಕ್ಷಿ ವೀಕ್ಷಣೆಗೆ ಹೋದಾಗ ಏನ್ ಮಾಡ್ಬೋದು ಅಂತ, ಶಾಂತವಾಗಿರಿ, ಆದಷ್ಟು ಗದ್ದಲ ಮಾಡಬೇಡಿ. ನಾವು ಅವುಗಳ ಹ್ಯಾಬಿಟೇಷನ್ ಅಂದ್ರೆ ಅವುಗಳು ಇರುವಂತ ಆವಾಸ ಸ್ಥಾನಕ್ಕೆ ಹೋಗಿರ್ತೇವೆ. ಈ ಪಕ್ಷಿಗಳ ಗೂಡು ಅಥವಾ ಮರಿಗಳು ಏನಾದ್ರೂ ಇದ್ರೆ ಆ ಫೋಟೋ ತೆಗೆಯೋದನ್ನ ಸ್ಟಾಪ್ ಮಾಡಿದ್ದಾರೆ. ಮೊದಲು ಇತ್ತು, ಈಗೆಲ್ಲ ಗೂಡುಗಳನ್ನ ಫೋಟೋ ತೆಗೆಯೋದನ್ನ ನಮ್ಮಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ತಂದಿರೋದ್ರಿಂದ ಅದನ್ನ ತೆಗಿಬಾರ್ದು. ಕೆಲವರೆಲ್ಲ ಈ ನಾಯಿಗಳು ಅಥವಾ ಹದ್ದು ಈ ರೀತಿ ಪಕ್ಷಿಗಳು ಅತಿ ಆಕ್ರಮಣ ಮಾಡಿ ಪಕ್ಷಿಗಳನ್ನ ಕೊಲ್ಲುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಅದನ್ನ ಮಾಡೋಂಗಿಲ್ಲ, ಮುಟ್ಟೋಗಿಲ್ಲ. ಮೊಟ್ಟೆ ಸಿಕ್ಕಿದೆ ಅಂತ ತರೋದು ಅದನ್ನೆಲ್ಲ ಮಾಡಬೇಡಿ. ಗುಂಪಾಗಿದ್ದಾಗ, ಗ್ರೂಪಲ್ಲಿ ಇದ್ದಾಗ ಸೈಲೆಂಟ್ ಆಗಿ ನೀವು ಪಕ್ಷಿ ವೀಕ್ಷಣೆ ಮಾಡಬೇಕು. ಹಾಗೆ ನೀವು ತಿನ್ನುವಂಥ ಆಹಾರ ಪದಾರ್ಥಗಳನ್ನ ಪಕ್ಷಿಗಳಿಗೆ ಕೊಡುವಂಥದ್ದು, ಎಸೆಯೋದು ಅದನ್ನೆಲ್ಲ ಪಕ್ಷಿಗಳು ಬರಲಿ ಅಂತ ಅಟ್ರಾಕ್ಟ್ ಮಾಡೋದು ಅದೆಲ್ಲ ಬೇಡ. ಆನಂತರ ಪಕ್ಷಿಗಳಿಗೆ ಆ ಸ್ಥಳದಲ್ಲಿ ಹೋಗಿ ನಾವೇನೋ ಊಟ ಮಾಡಕ್ಕೆ ಏನೋ ತಿಂಡಿ ತೊಗೊಂಡೋಗಿರ್ತೀವಿ, ಪ್ಲಾಸ್ಟಿಕ್ ಅನ್ನ ಹಾಕಿ ಬರುವಂಥದ್ದು ಅದೆಲ್ಲ ಬೇಡ. ನಮ್ಮ ಜೊತೆಗೆ ಕೆಲವು ನಾಯಿ ಮರಿಗಳೆಲ್ಲ ಬಂದ್ಬಿಡ್ತವೆ ಮನೇಲಿ ಸಾಕಿರುವಂಥದ್ದು. ಕೆಲವೆಲ್ಲ ಗ್ರಾಮೀಣ ಭಾಗದಲ್ಲಿ ಆಗುವಂಥ ಸಾಮಾನ್ಯ. ಆದಷ್ಟು ಅವಾಯ್ಡ್ ಮಾಡಿ. ಆಗ ನಿಮ್ಮ ಪಕ್ಷಿಗಳು ಆ ಶಬ್ದಕ್ಕೆ ಬರೋದಿಲ್ಲ ನಾಯಿಗಳೇನಾದ್ರೂ ಇದ್ದಾಗ. ಈಗ ನಮ್ಗೇನಾದ್ರೂ ಈ ಹಸುಗಳು ಎಮ್ಮೆಗಳಿದ್ರೆ ಅದಕ್ಕೆ ಅಂತದ್ದು ಬೆಳ್ಳಕ್ಕಿಗಳು ಬರ್ತವೆ. ಈ ನಾಯಿಗಳೇನ ಸೌಂಡ್ ಮಾಡೋದ್ರಿಂದ ಬರುವಂತ ಪಕ್ಷಿಗಳು ಹೊಡೋಗ್ತವೆ. ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಅದಷ್ಟು ಆ ಜಾಗದಲ್ಲಿ ಏನಾದ್ರು ನಾವು ಸ್ಮೋಕು ಆ ರೀತಿ ಡ್ರಿಂಕ್ಸ್ ಮಾಡೋದೇನಾದ್ರು ಶಬ್ದ ಏನಾದ್ರೂ ಆದ್ರೆ ಅಲ್ಲೂ ಕೂಡ ಪಕ್ಷಿಗಳು ಬರೋದಿಲ್ಲ. 6 ವರ್ಷದ ಒಳಗಡೆ ಮಕ್ಕಳನ್ನ ಏನಾದ್ರು ತೆಗೆದುಕೊಂಡು ಹೋಗೋದು, ಅವೆಲ್ಲ ಅಳೋದು ಅಥವಾ ರಂಪ ಮಾಡೋದು ಅಥವಾ ಶಬ್ದ ಮಾಡೋದು ಮಾಡಿದಾಗ ನಮ್ಗೆ ಪಕ್ಷಿ ವೀಕ್ಷಣೆಗೆ ಸಾಧ್ಯ ಆಗೋದಿಲ್ಲ. ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಪಕ್ಷಿ ಏನಾದ್ರೂ ಹತ್ರ ಇದ್ರೆ ಹತ್ರ ಹೋಗಿ ಮುಟ್ಟೋದು ಅದೆಲ್ಲ ಮಾಡೋದು ಬೇಡ. ಡಿಸ್ಟೆನ್ಸ್ ಇರಬೇಕು. ನಮ್ಗೆ ಡಿಸ್ಟೆನ್ಸ್ ಅನ್ನ ನಾವು ಸ್ವಲ್ಪ ಕಾಪಾಡಬೇಕು. ಕೊನೆಯಲ್ಲಿ ನಮ್ಮ ಕೆಳಗಡೆ ಒಂದು ಲಿಂಕ್ ಹಾಕಿದ್ದೀನಿ, birdcount.in find a GBBC ಅಂತ ಲಿಂಕ್ ಇದೆ, ನಮ್ಗೆ ಶೇರ್ ಮಾಡ್ತೀವಿ. ಈ ಲಿಂಕ್ ಅಲ್ಲಿ ಈ GBBC ಮುಂದಿನ 4 ದಿನಗಳ ಕಾಲ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈಗ ನಾನು ಒಂದು ಸ್ಲೈಡ್ ಅನ್ನ ನಿಮ್ಗೆ ಹಾಕಿದ್ದೀನಿ, ಕರ್ನಾಟಕ ಅಂತ. ಇಲ್ಲಿ ನೋಡಿ, ಕರ್ನಾಟಕ ನಾಳೆ ಬೆಂಗಳೂರಲ್ಲಿ 17ನೇ ತಾರೀಕು ನಡೀತಾ ಇದೆ. ಬೆಳಿಗ್ಗೆ 6 ಗಂಟೆಗೆ ಉತ್ಸವ್ ಬಿಸ್ವಾಸ್ ಅನ್ನೋರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಫೋನ್ ನಂಬರು, ಇಮೇಲ್ ID ಇದೆ. ಹಾಗೆ ಇನ್ನೊಬ್ರು ಮಂಗಳೂರಲ್ಲಿ ನಾಳೆ ಬೆಳಗ್ಗೆ 7 ಗಂಟೆಗೆ ರೆನಾಲ್ಡ್ ಸ್ಯಾಮ್ಸನ್ ಅಂತ ಫೋನ್ ನಂಬರ್ ಕೊಟ್ಟಿದ್ದಾರೆ, ಅವ್ರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ 16, 17, 18, 19 ಬೆಳಿಗ್ಗೆಯಿಂದ ಈವ್ನಿಂಗ್ ವರ್ಗು ಸಂಪೂರ್ಣ ಇರುತ್ತೆ. ಹಾಗೆ ನಾವು ಕೂಡ FES ಇಂದ ಎಲ್ಲೆಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ನಾನು ಕೂಡ ಇದರಲ್ಲಿ ಎಂಟ್ರಿ ಮಾಡಿದ್ದೀನಿ. ಹಾಗೆ ನೀವು ಯಾರ್ಯಾರು ಇದ್ದೀರಿ, ಯಾರು ಪಕ್ಷಿ ವೀಕ್ಷಣೆ ಮಾಡ್ತೀರಿ, ಯಾರು ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಿ, ನೀವೆಲ್ಲರೂ ಕೂಡ ಈ ವೆಬ್ಸೈಟ್ ಕೆಳಗಡೆ ಏನಿದೆ birdcount.india/find ಅಂತ ಆ ಲಿಂಕ್ಗೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಗೂಗಲ್ ಶೀಟ್ ಕೇಳುತ್ತೆ. ಆ ಗೂಗಲ್ ಶೀಟ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಇನ್ಫಾರ್ಮೇಶನ್ ಇಲ್ಲಿ ಬರುತ್ತೆ. ಓಕೆ, ಇದನ್ನ ನೋಡ್ಕೊಂಡು ಯಾರಾದ್ರೂ ಆಸಕ್ತಿ ಇರೋರು ನಿಮ್ಮ ಹತ್ತಿರದ ಸ್ಥಳದಲ್ಲಿ ಹೋಗ್ಬೋದು, ಯಾರು ಪಕ್ಷಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನೀವು ಜಾಯ್ನ್ ಆಗ್ಬೋದು, ನೀವು ಕಲ್ತ್ಕೋಬಹುದು. ವಿಶೇಷವಾಗಿ ಶಾಲಾ ಮಕ್ಕಳಿಗೆ, ನಿಮ್ಮ ಗ್ರಾಮೀಣ ಭಾಗದಲ್ಲಿ ಇರುವಂತ ಹಿರಿಯರು ಇರ್ತಾರಲ್ಲ ಅವ್ರಿಗೆ ಪಕ್ಷಿಗಳ ಬಗ್ಗೆ ಗೊತ್ತಿರುತ್ತೆ.
ಆ ಪಕ್ಷಿ ಏನು ಅಂತ ಸುಮಾರು 30-40 ವರ್ಷದಿಂದ ನೋಡಿರ್ತಾರೆ ಅಂಥವ್ರನ್ನೆಲ್ಲ ಸೇರಿಸ್ಕೊಳ್ಳಿ. ಆಮೇಲೆ ವಿಶೇಷವಾಗಿ ಸ್ತ್ರೀ ಶಕ್ತಿ ಗುಂಪುಗಳು, ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿಗಳು ಇರ್ತಾರಲ್ವಾ, ಅವರೆಲ್ಲ ಪ್ರತಿನಿತ್ಯದ ಕೆಲಸದಲ್ಲಿ ಇರ್ತಾರೆ. ನೀವು ಒತ್ತಡದಲ್ಲಿ ಕೆಲಸದಲ್ಲಿ ಇರ್ತೀರ. ಈ ಪಕ್ಷಿ ವೀಕ್ಷಣೆ ಒತ್ತಡದ ನಿರ್ವಹಣೆ ಅತ್ಯುತ್ತಮವಾಗಿ ಮಾಡುತ್ತೆ. ನಮ್ಮ ಎಷ್ಟೋ ಸ್ಟ್ರೆಸ್ ಅನ್ನ ಡೌನ್ ಮಾಡುತ್ತೆ, ಒಂದು ಕಲಿಕೆ ಆಗುತ್ತೆ, ಜ್ಞಾನ ಬರುತ್ತೆ. ಹಾಗೂ ಪಕ್ಷಿಗಳ ಗಣತಿ ಮಾಡೋದ್ರಿಂದ ಪರಿಸರಕ್ಕೂ ಕೂಡ ನಮ್ಮ ಕೊಡುಗೆಯನ್ನ ನೀಡ್ಬೋದು. ಇದಿಷ್ಟು ನಿಮ್ಗೆ ಇವತ್ತು ತರಬೇತಿಯಲ್ಲಿ ಹೇಳಿರುವಂತ ವಿಷಯ. ನಿಮ್ಗೆ ಏನಾದ್ರೂ ಈಗ ಪ್ರಶ್ನೆಗಳಿದ್ರೆ ನಿಮ್ಮಲ್ಲಿ ಹ್ಯಾಂಡ್ ರೈಸ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ತಾವು ಪ್ರಶ್ನೆಗಳನ್ನ ಕೇಳ್ಬೋದು. ಥ್ಯಾಂಕ್ ಯು. ಸರ್ ಹೇಳಿ ಹಲೋ ಹೇಳಿ ಹೇಳಿ. ಸರ್